ಒಳ್ಳೆ ಗೀತಾ, ಹೇಗೆ ಆಗ್ತಾ ಉಂಟು ಹೊಸ ಮನೆ ನಿನ್ನ ಒಂದು? ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಅರವಿಂದ್ ವಿವೇಕ್ ಮಂಗಳೂರು. ತುಂಬಾ ಜನ ನಮ್ಮ ಮನೆ ವಿಡಿಯೋ ನೋಡಿ ಕೇಳ್ತಾ ಇದ್ದೀರಿ, ಸರ್ ನಿಮ್ಮ ಮನೆ ತುಂಬಾ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ಬಜೆಟ್ ಎಷ್ಟಾಯ್ತು ನಿಮ್ಮ ಮನೆಗೆ ಅಂತ ಹೇಳಿ ತುಂಬಾ ಜನ. ಅದಕ್ಕಿಂತ ನನಗೆ ಖುಷಿಯಾದೇನು ಅಂದ್ರೆ, ಬಾಡಿಗೆ ಮನೆಯಲ್ಲಿ ಇರುವಂತಹ ನೂರಾರು ಜನ ನನಗೆ ಮೆಸೆಂಜರ್ ಅಲ್ಲಿ, ಆಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ, ಫೇಸ್ಬುಕ್ ಅಲ್ಲಿ, ನನ್ನ ಪರ್ಸನಲ್ ವಾಟ್ಸಾಪ್ಗೆಲ್ಲ ಕಮೆಂಟ್ ಹಾಕಿದ್ದಾರೆ. ಸರ್ ನಾವು ತುಂಬಾ ವರ್ಷಗಳಿಂದ ಬಾಡಿಗೆಯಲ್ಲಿ ಇದ್ದೀವಿ, ನಾವು ಈ ತರದೊಂದು ಮನೆ ಕಟ್ಟಬೇಕಾಗಿದೆ, ಸೊ ದಯವಿಟ್ಟು ಇದರ ಬಜೆಟ್ ಎಷ್ಟಾಯ್ತು ಅಂತ ನಮ್ಗೆ ಹೇಳಿ ಅಂತ. ಅದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೇನೆ. ಸೊ ಈ ಒಂದು ಇಡೀ ಮನೆ ಕಟ್ಟಲಿಕ್ಕೆ ನನ್ಗೆ ಎಷ್ಟು ಬಜೆಟ್ ಆಯ್ತು, ನೀವು ಎಷ್ಟರಲ್ಲಿ ಕಟ್ಬೋದು, ಯಾಕೆಂತ ಹೇಳಿದ್ರೆ ನಾವ್ ಈ ಮನೆ ಕಟ್ಟಿದಕ್ಕಿಂತ ಒಂದು ಹತ್ರ 1.5-2 ಲಕ್ಷ ರೂಪಾಯಿ ಕಮ್ಮಿಯಲ್ಲಿ ನೀವು ಈ ಮನೆಯನ್ನ ಕಟ್ಟಬಹುದು. ಯಾಕೆಂತ ಹೇಳಿದ್ರೆ ಇಲ್ಲಿ ಅದು ಯಾಕೆಂತ ಆಮೇಲೆ ಹೇಳ್ತೇನೆ. ಅದರ ಜೊತೆಗೆ ಇವತ್ತಿಗೆ ಬಹುಶಃ 20 ದಿವಸ ಆಯ್ತು ಗೃಹ ಪ್ರವೇಶ ಆಗಿ. 20 ದಿವಸದ ನಂತರ ಮನೆಯಲ್ಲಿ ಜೀವನ ಹೇಗಿದೆ, ನನ್ನ ಹೆಂಡತಿ ಬೇರೆ ಇದ್ದಾಳೆ ಮನೆಯಲ್ಲಿ, ಮಗ ಬೇರೆ ಇದ್ದಾನೆ, ಬನ್ನಿ ನಾನು ತೋರಿಸ್ತೀನಿ. ಮೊದಲನೇದಾಗಿ ಸ್ನೇಹಿತರೆ, ಈ ಮನೆಯ ಒಂದು ಏನು ಪಂಚಾಂಗ ಅಂತ ಹೇಳ್ತೇವೆ ನಾವಿಲ್ಲಿ, ಇದನ್ನ ಪಂಚಾಂಗ ಅಂತ ಹೇಳ್ತೀವಿ, ಮನೆಯದು ಪಂಚಾಂಗ. ಇಲ್ಲಿಂದನೇ ಶುರು ಮಾಡ್ತೀವಿ, ಅವಾಗ ನಿಮ್ಗೆ ಕ್ಲಿಯರ್ ಆಗಿ ಬಜೆಟ್ ಸಿಗುತ್ತೆ. ಮತ್ತೆ ಅದಕ್ಕಿಂತ ಮೊದಲು ನಾನೊಂದು ಹೇಳ್ತೀನಿ, ಇದು ತುಂಬಾ ಎತ್ತರದಲ್ಲಿರುವಂತ ಒಂದು ಜಾಗ. ಇಲ್ಲಿ ಟೋಟಲಿ 3 ಅಡ್ಡ ರಸ್ತೆಗಳಿದೆ, ನಮ್ದು 2ನೇ ಅಡ್ಡ ರಸ್ತೆಯಲ್ಲಿ ಇರುವುದು. ಪ್ರತಿ ರಸ್ತೆಯ ಮಧ್ಯದಲ್ಲಿ 2 ಸ್ಟೆಪ್ ಮನೆಗಳು ಬರುತ್ತೆ, ಇಲ್ಲೊಂದು ರಸ್ತೆ ಇಲ್ಲೊಂದು ರಸ್ತೆ, ಇಲ್ಲಿ ಮನೆ ಇಲ್ಲಿ ಮನೆ, ಈ ತರ ಒಟ್ಟು 6 ಸ್ಟೆಪ್ ಮನೆಗಳಿದ್ದಾವೆ. 6 ಸ್ಟೆಪ್ ಮನೆಯಲ್ಲಿ ಕೂಡ ಪ್ರತಿ ಒಂದು ಸ್ಟೆಪ್ ಅಲ್ಲೂ ರೋಡ್, ಅಲ್ಲಿ ಮುಖ್ಯ ರಸ್ತೆ ಇದೆ, ಆ ಕಡೆ ನಿಮ್ಗೆ ನೋಡ್ತಾ ಇರ್ಬೋದು, ಅಲ್ಲಿ ಮುಖ್ಯ ರಸ್ತೆ, ಇದು ಅಡ್ಡ ರಸ್ತೆಗಳಿದೆ. ಸೊ ಎರಡೂ ಕಡೆಯಲ್ಲಿ ಟೋಟಲಿ ಒಂದು ಲೈನ್ ಅಲ್ಲಿ 10 ಮನೆಗಳಿವೆ. 70-75 ಸೈಟ್ಗಳಿದಾವೆ ಈ ಟೋಟಲಿ ಈ ಒಂದು ಲೇಔಟ್ ಅಂತ ಹೇಳ್ಬೋದು. ಈಗ ಸಿಟಿ ಕಡೆ ಎಲ್ಲ ಲೇಔಟ್ ಅಂತ ಹೇಳ್ತಾರೆ. ಒಂದು 70-75 ಸೈಟ್ ಇದೆ. ಅದರಲ್ಲಿ 69 ಸೈಟ್ಗಳು ಆಲ್ರೆಡಿ ಪಾಸ್ ಆಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ತುಂಬಾ ಮನೆಗಳು ಇಲ್ಲಿ ಬರೋದ್ರಿಂದ, ಈಗ ನಾವು ಮನೆ ಕಟ್ಟಿದ ನಂತರ ತುಂಬಾ ಜನ ಇಲ್ಲಿ ಮನೆ ನೋಡ್ಲಿಕ್ಕೆ ಅಂತಾನೆ ಬರ್ತಾ ಇದ್ದಾರೆ. ಸೊ ಇಲ್ಲಿ ನಾನು ಮೊದಲನೇದಾಗಿ ನಿಮ್ಗೊಂದು ಹೇಳ್ತೇನೆ, ಮಳೆಗಾಲದಲ್ಲಿ ತುಂಬಾ ದುಸ್ತರವಾಗಿತ್ತು. ಇಲ್ಲಿ ನಾವು ಮನೆ ಕಟ್ಟೋಕೆ ಶುರು ಮಾಡಿದ ಜಾಸ್ತಿ ಕೆಲಸ ಆದದ್ದೇ ಮಳೆಗಾಲದಲ್ಲಿ. ಈ ರಸ್ತೆಗಳಲ್ಲಿ ನಡೆದಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ, ನಡ್ಕೊಂಡು ಹೋಗೋಕ್ ಆಗ್ತಾ ಇರ್ಲಿಲ್ಲ, ಆ ತರ ಇತ್ತು ರಸ್ತೆ. ಬಟ್ ಆ ಟೈಮಲ್ಲಿ ನಾವು ಈ ಕಲ್ಲು ಅದೆಲ್ಲ ತಂದದ್ರಿಂದಾಗಿ ನಮ್ಗೆ ನಾರ್ಮಲಿ ತುಂಬಾ ಸ್ವಲ್ಪ ಜಾಸ್ತಿ ಖರ್ಚು ಬಿತ್ತು. ಇದಕ್ಕೆ ನಾನು ಈ ಪಂಚಾಂಗಕ್ಕೆ ಯೂಸ್ ಮಾಡಿದ್ದು ಕೆಂಪು ಕಲ್ಲು. ನಿಮ್ಗೆ ಗೊತ್ತಲ್ಲ, ಕೆಂಪು ಕಲ್ಲು ಸಿಗ್ತದೆ ನಮ್ಮ ಈ ಕಡೆ ಎಲ್ಲ, ದಕ್ಷಿಣ ಕನ್ನಡ ಕರಾವಳಿ ಭಾಗದಲ್ಲೆಲ್ಲ ಕೆಂಪು ಕಲ್ಲಲ್ಲಿ ಮನೆ ಕಟ್ಟುವಂಥದ್ದು. ಸೊ ಈ ಒಂದು ಪಂಚಾಂಗಕ್ಕೆ ಫುಲ್ ಯೂಸ್ ಮಾಡಿರೋದು ಕೆಂಪು ಕಲ್ಲು. 1200 ಕೆಂಪು ಕಲ್ಲನ್ನ ನಾವು ತಂದಿದ್ದೇವೆ. ಒಂದು ಕೆಂಪು ಕಲ್ಲಿಗೆ 35 ರೂಪಾಯಿ ನಮ್ಗೆ ಬೀಳ್ತಾ ಇತ್ತು, ಒಂದು ಕೆಂಪು ಕಲ್ಲಿಗೆ. 1200 ಕೆಂಪು ಕಲ್ಲು ಅಂದಾಜು ಬೇಕಾಗ್ಬೋದು ಅಂತ ಹೇಳಿದ್ರು. ಸೊ ಅದರಿಂದಾಗಿ 1200 ಕೆಂಪು ಕಲ್ಲನ್ನ ತಂದಿದ್ದೇವೆ. ಬಟ್ ಅದರಲ್ಲಿ ಒಂದು ಬಹುಶಃ ಒಂದು 800 ಕೆಂಪು ಕಲ್ಲಲ್ಲಿ ನಮ್ಮ ಕಂಪೌಂಡ್ ಆಯ್ತು. ಉಳಿದಂತೆ ಒಂದು 400 ಕೆಂಪು ಕಲ್ಲನ್ನ ನಾವು ಪೆಂಡಿಂಗ್ ಇಟ್ಟಿದ್ದೀವಿ. ಅದು ಮನೆ ಎಲ್ಲ ಕಟ್ಟಿ ಆದ ನಂತರ ನಾವು ಈ ಕಂಪೌಂಡ್ಗೆ ಬಳಸಿದೀವಿ. ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಇದೆಲ್ಲ ನಾವು ಪಂಚಾಂಗಕ್ಕೆ ತಂದ ಕೆಂಪು ಕಲ್ಲು ಒಂದು 400 ಉಳಿದಿತ್ತಲ್ಲ, ಆ ಕಲ್ಲಲ್ಲಿ ಈ ಪಂಚಾಂಗವನ್ನ, ಈ ಕಂಪೌಂಡ್ ಅನ್ನ ಇಷ್ಟು ನೀಟಾಗಿ ಮಾಡಿ, ಇದು ಫುಲ್ ಕೆಂಪು ಕಲ್ಲಲ್ಲೇ ಕಟ್ಟಿದಂತ ಕಂಪೌಂಡ್ ಇರುವಂತದ್ದು. ಸೊ ನನ್ನ ಹೆಂಡತಿಯ ಅಕ್ಕನ ಮಗಳ ಗಂಡ ಅವರು ಈ ಕಂಪೌಂಡ್, ಈ ಪಂಚಾಂಗವನ್ನ ಪಂಚಾಂಗವನ್ನ ನಮ್ಗೆ ಹಾಕಿ ಕೊಟ್ಟಿದ್ದು. ಸೊ ಇದಕ್ಕೆ ಪಂಚಾಂಗಕ್ಕೇನೆ ಸರ್ 800 ಕಲ್ಲು ಹೋಗಿದೆ. ಬಜೆಟ್ ನಾನು ಕೊನೆಗೆ ಹೇಳ್ತೇನೆ, ಆಯ್ತಾ? ಬನ್ನಿ. ಅದಾದ್ಮೇಲೆ ಅದು ಈ ಪಂಚಾಂಗ ಕಟ್ಟೋದಕ್ಕಿಂತ ಮೊದಲು ನಾವು ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಎತ್ತರದ ಇಲ್ಲಿ ಬರೆ ಇದೆ ಅಂತ ಹೇಳಿ. ಈ ಎಲ್ಲಾ ಸೈಟ್ಗಳು ಹೀಗೆ ಇದೆ, ಆಯ್ತಾ? ಬಹುಶಃ ನಮ್ಗೆ ಇಲ್ಲಿ ರೋಡ್ ಇರೋದ್ರಿಂದ ನಮ್ಗೆ ಸ್ವಲ್ಪ ಕಟ್ಲಿಕ್ಕೆ ಈಸಿ ಆಯ್ತು. ಈಗ ಮೇಲಿನವರು ಕಟ್ಟಬೇಕಾದ್ರೆ ಅವರು ರೋಡಿಂದ ಕೆಳಗೆ ಇಳಿಲಿಕ್ಕೆ ಮೆಟ್ಟಿಲು ಮಾಡಬೇಕು. ರೋಡ್ ಲೆವೆಲ್ ಅಲ್ಲಿ ಕಟ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ರೋಡ್ ಲೆವೆಲ್ ಅಲ್ಲಿ ಕಟ್ಟಿದ್ರೆ ನಮ್ಗೆ ಕೆಳಗಿನ ಸೈಟ್ ಸಿಕ್ಕಿದ್ರಿಂದ, ಈಗ ಮೇಲೆ ಇರುವವರು ಕಟ್ಟಬೇಕಾದ್ರೆ ಅವ್ರು ಬಹುಶಃ ಎಷ್ಟು ಇದನ್ನ ತೆಗಿಬೇಕು ಅಂತ ನನಗೆ ಗೊತ್ತಿಲ್ಲ, ಇಲ್ಲಿವರೆಗೆ ತೆಗಿಬೇಕಾದಿತ್ತ ಏನೋ ಗೊತ್ತಿಲ್ಲ. ನಾವು ಅವರು ಖರ್ಚಾಕಿ ಇಲ್ಲಿ ಕಾಂಕ್ರೀಟ್ ಗೋಡೆ ಎಬ್ಬಿಸ್ಬೇಕಷ್ಟೇ. ಅದಕ್ಕೆ ನಾನು ಟೆಂಪರರಿ ಆಗಿ ಅಲ್ಲೊಂದು ಈ ತರ ಅಷ್ಟೇ ಮಾಡಿದೀವಿ. ಇದನ್ನ ಲೆವೆಲ್ ಮಾಡ್ಲಿಕ್ಕೆ ನಮ್ಗೆ JCBಗೆ ಒಂದು 25,000-30 ಸಾವಿರ ರೂಪಾಯಿ ಮೊದಲ ಹಂತದಲ್ಲಿ ಶುರುವಾಯ್ತು. ಅದಕ್ಕಿಂತ ಮೊದಲು ತುಂಬಾ ಕಾಡಿತ್ತು ಇಲ್ಲಿ. ನೀವು ಹೇಗೆ ನೋಡ್ತಾ ಇರ್ಬೋದು, ತುಂಬಾ ಕಾಡು. ಈ ಜಾಗ 2016ರಲ್ಲಿ ನಮ್ಗೆ ಕೊಡುವಾಗ ಎಲ್ಲ ಲೆವೆಲ್ ಮಾಡಿ ನೀಟಾಗಿ ಕೊಟ್ಟಿದ್ರು. ಅಂದ್ರೆ ಒಂದು ಚೂರು ಕಾಡಿರ್ಲಿಲ್ಲ. ಆದ್ರೆ ಈ 8 ವರ್ಷದಲ್ಲಿ ಮರಗಳೆಲ್ಲ ಯಾವ ತರ ಬೆಳ್ಕೊಂಡಿದಾವೆ ಅಂತ ನೀವು ನೋಡ್ಬೋದು. ಇದೇ ತರ ಇತ್ತು ನಮ್ಮ ಸೈಟ್. ಅದನ್ನ ಈ ತರ ಲೆವೆಲ್ ಮಾಡ್ಲಿಕ್ಕೆ ನನ್ಗೊಂದು 25-30 ಸಾವಿರ ಆಗಿದೆ. ಅದರ ನಂತರ ಕಂಪೌಂಡ್ ನಾನು ಹೇಳಿದೆ, 1200 ಕಲ್ಲು ತಂದಿದ್ವಿ, ಒಂದು 800
ಕಲ್ಲು ಈ ಕಾಂಪೌಂಡಿಗೆ ಹೋಗಿದೆ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಜಸ್ಟ್ 4 ರೂಮ್ ಇದ್ದು ಮನೆ ಅಂತ ಹೇಳಿದ್ರೆ, ಒಂದು ಬೆಡ್ರೂಮ್, ಒಂದು ಇದ್ರದ್ದು ಮನೆ, ಟಾಯ್ಲೆಟ್ ಇರುವಂತದ್ದು. ಅದು ಈ ನಮ್ಮ ಊರಲ್ಲಿ ಜಪ್ಪು ಅಂತ ಹೇಳ್ತೇವೆ, ಒಂದು ಸೀಟೌಟ್ ತರ ಹೀಗೆ ಶೀಟ್ ಹಾಕಿ ಮಾಡೋದು, ಮನೆ ಟ್ಯಾರಿಸ್ ಮಾಡಿ ಹಿಂದ್ಗಡೆ ಶೀಟ್ ಹಾಕಿ ಮಾಡೋದು ಅಂತ ಪ್ಲಾನ್ ಹಾಕೊಂಡು ನಾವು ಇದು ಮಾಡಿದ್ವಿ, ಯಾವ್ದು ಪಂಚಾಂಗ ಮಾಡಿದ್ವಿ. ಬಟ್ ಆಮೇಲೆ ನಾವು ಎಲ್ಲಾನು ಮನೆ ಒಳಗಡೆ ಸೇರಿಸ್ಕೊಂಡ್ವಿ. ಬನ್ನಿ, ಅದರ ನಂತರ ಈ ಗೋಡೆ ಇದೆ ಅಲ್ಲ, ಈ ಗೋಡೆಗೆ ಟೋಟಲಿ 1200 ಕಲ್ಲು ಹೋಗಿದೆ. ಇದು 12 ಲೈನ್ ಇದೆ, 12 ಲೈನ್ಸ್ ಇದೆ. ಒಂದೊಂದು ಲೈನಿಗೂ ಬರ್ತಿ 100 ಕಲ್ಲು ಹೋಗಿದೆ, ಅಂದ್ರೆ 1200 ಕಲ್ಲು ಹೋಗಿದೆ. ಅಂಡ್ ಒನ್ಸ್ ಅಗೇನ್ ಇದು 6 ಇಂಚು ಇದು ಎಂತದು ಸಾಲಿಡ್ ಬ್ರಿಕ್ಸ್ ಇರುತ್ತಲ್ಲ, ಸಿಮೆಂಟ್ ಬ್ರಿಕ್ಸ್, ಅದರಲ್ಲಿ ಕಟ್ಟಿರೋದು 6 ಇಂಚ್ ಇದು. ಸೊ ಇದಕ್ಕೆ ಕೂಡ ನನಗೆ ಒಂದು ಕಲ್ಲಿಗೆ 35 ರೂಪಾಯಿ ಬಿದ್ದಿದೆ, ಒಂದು ಕಲ್ಲಿಗೆ 35 ರೂಪಾಯಿ. ಪ್ಲಸ್ ವಿಚಾರ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಗಾಡಿ ಇಲ್ಲಿ ತನಕ ನೇರವಾಗಿ ಬರ್ತಾ ಇರ್ಲಿಲ್ಲ. ಅದರಿಂದಾಗಿ ನಾವು ಕಲ್ಲು ತೆಕ್ಕೊಂಡು ಬಂದು ಹೊರಗಡೆಯಿಂದ ಹಾರ್ಡ್ವೇರ್ಸ್ ಇಂದ ಅಥವಾ ಕಲ್ಲು ಎಲ್ಲಿ ಮಾಡ್ತಾರೆ ಅಲ್ಲಿಂದ ತಂದು ಇಲ್ಲಿಂದ ಒಂದು 300 ಮೀಟರ್ ಕೆಳಗಡೆ ಆ ರೋಡ್ ಬದಿಯಲ್ಲಿ ಅವ್ರು ಇಳಿಸಿ ಹೋಗ್ತಿದ್ರು. ಅಲ್ಲಿಂದ ನಾನು ಮತ್ತೆ ಪಿಕಪ್ ಮಾಡಿ, ಒಂದೊಂದು ಪಿಕಪ್ ಅಲ್ಲಿ 30, 40, 50 ಕಲ್ಲನ್ನ ಇಟ್ಟುಕೊಂಡು 2 ಜನ ಮಾಡಿ ಇಲ್ಲಿ ತನಕ ಸಾಗಿಸಿದ್ದು. ನೀವು ನಂಬ್ತೀರಾ ಇಲ್ಲ ಗೊತ್ತಿಲ್ಲ, ಒಂದು ಕಲ್ಲಿಗೆ ಅಂಗಡಿಯಲ್ಲಿ 35 ರೂಪಾಯಿ ಆದ್ರೆ ಈ ಸ್ಪಾಟ್ಗೆ ನಾನು ತರೋದಕ್ಕೆ ನನಗೆ 55 ರೂಪಾಯಿ ಬಿದ್ದಿದೆ ಒಂದು ಕಲ್ಲಿಗೆ. 1200 ಪ್ಲಸ್ 1200, 2400 ಟೋಟಲಿ ಕಲ್ಲುಗಳಿದಾವೆ. ಬನ್ನಿ ಮನೆ ಒಳಗೆ ಬನ್ನಿ. ಇದು ಮನೆಯ ಎಂಟ್ರೆನ್ಸ್. ನೀವೆಲ್ಲ ಆಲ್ರೆಡಿ ಒಂದು ವಿಡಿಯೋದಲ್ಲಿ ನೋಡಿದ್ರಿ. ಇದು ನಾವು ಒಂದು ಇದು ಬಹುಶಃ ಒಂದು 9 ಫೀಟ್ ಹೈಟ್ ಅಲ್ಲಿ ಈ ಸೀಲಿಂಗ್ ಅನ್ನ ಮಾಡಿರೋದು. ಅದೇ ನಮ್ಗೆ ಇಲ್ಲಿ ಸ್ವಲ್ಪ ತಗ್ಗಿರೋದ್ರಿಂದ ಇನ್ನೂ ಒಂದು ಕಲ್ಲು ಏರ್ಬೇಕಾಗಿತ್ತು ಸೀಲಿಂಗ್ ಹಾಕೋದು, ಬಟ್ ಸ್ವಲ್ಪ ನಾವು ತಗ್ಗೆ ಮಾಡಿದ್ವಿ. ಅದರಿಂದಾಗಿ ಇಲ್ಲಿ ಮೇಲೆ ಫ್ಯಾನ್ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ನಮ್ಗೆ. ಈ ತರದ ಫ್ಯಾನ್, ಇದೊಂದು ನಮ್ಮ ಸದಾನಂದನ್ ಅವತ್ತು ಕೊಟ್ಟಿದ್ದ ಫ್ಯಾನ್, ನಮ್ಗೆ ಒಂದು ಗಿಫ್ಟ್ ಕೊಟ್ಟದ್ದು, ಆ ಫ್ಯಾನ್ ಅನ್ನ ಇಲ್ಲಿ ತಂದು ಇಟ್ಟಿದ್ದೇವೆ. ಸೊ ಇದು ಆಮೇಲೆ ಗೋಡೆಯನ್ನ ಕಟ್ಟಿ ಎಬ್ಬಿಸಿದ್ವಿ. ಗೋಡೆಗೆ ತುಂಬಾ ಜನ 2-3 ಮೇಸ್ತ್ರಿಗಳು ಚೇಂಜ್ ಆದ್ರು. ಪ್ರವೀಣ್ ಅಂತ ಒಬ್ರು ಮೇಸ್ತ್ರಿ. ಮತ್ತೆ ನಾನು ನಿಮ್ಗೆ ಇಂಪಾರ್ಟೆಂಟ್ ಹೇಳಬೇಕು, ನಮ್ಮ ಲಕ್ಷ್ಮಣ್ ಇದ್ದಾರಲ್ಲ, ನಮ್ಮ ವೀವರ್ ಅವರು, ಚಕ್ಕುಲಿ ಎಲ್ಲ ಕಳಿಸಿಕೊಡ್ತಾರೆ, ಚಕ್ಕುಲಿ ಫ್ಯಾಕ್ಟ್ರಿ ಅವರು, ಬ್ರಹ್ಮಾವರದ ಆ ಕಡೆ ಇರೋದವರು. ಅವರು ಬಂದು, ಅರವಿಂದನ ನಿಮ್ಗೊಂದು ಮನೆ ಇಲ್ಲಲ್ಲ, ನನಗೆ ಕಲ್ಲು ಕಟ್ಲಿಕ್ಕೆ ಗೊತ್ತಿದೆ, ನೀವು ನನ್ನ ಜೊತೆ ಹೆಲ್ಪಿಂಗಿಗೆ ಬನ್ನಿ ಅಂತ ಹೇಳಿ ಇದರ 4 ಲೈನ್ ಕಲ್ಲನ್ನ ಅವ್ರು ಕಟ್ಟಿದ್ರು. ಸಾಧಾರಣ ಒಂದು ಇಷ್ಟೆತ್ತರ ಕಲ್ಲಿದೆ ಅಲ್ಲ, ಲಕ್ಷ್ಮಣನ್ನ ಕಟ್ಟಿ ಕೊಟ್ಟಿದ್ದು. ಏನು 1 ರೂಪಾಯಿ ದುಡ್ಡು ತಕೊಳ್ಳಿಲ್ಲ ಪಾಪ. 2 ದಿವಸ ಇಲ್ಲಿ ಇದ್ದು 2 ದಿವಸದಲ್ಲಿ ಈ 4 ಲೈನ್ ಕಲ್ಲನ್ನ ಕಟ್ಟಿದ್ದು. ಜೊತೆಗೆ ನಾನು, ಹೆಂಡತಿ ಮಕ್ಕಳು, ಸೌಜನ್ಯ, ಪ್ರತೀಕ್ಷಾ, ಶಿಲ್ಪ, ನಾವೆಲ್ಲ ಅವರಿಗೆ ಅವತ್ತು ಕಲ್ಲು ಒತ್ತಲಿಕ್ಕೆ ಇದಕ್ಕೆಲ್ಲ ಹೆಲ್ಪ್ ಮಾಡಿದ್ದು. ಇದರ ಮೇಲೆ ಮತ್ತೆ 4 ಲೈನ್ ಆದ ನಂತರ ಈ ಕಿಟಕಿ ಲೆವೆಲ್ ಬರ್ತದೆ. ಈ ಕಿಟಕಿಗಳನ್ನ ಇಲ್ಲಿ ಕೂರಿಸಿದೀವಿ ನೋಡಿ. ಈ ಕಿಟಕಿ ತನಕದ್ದು ಕಲ್ಲನ್ನ ಲಕ್ಷ್ಮಣನ್ನ ಕಟ್ಟಿ ಕೊಟ್ಟಿದ್ದು, ಅವರೊಬ್ರು ಮೇಸ್ತ್ರಿ. ನನ್ಗೆ ಯಾಕೆ ಹೇಳದಂದ್ರೆ, ಎಷ್ಟು ಜನ ಮೇಸ್ತ್ರಿಗಳು ಬದಲಾಗಿದ್ದಾರೆ ಅಂತ. ಅವ್ರು ಕಟ್ಟಿ ಕೊಟ್ಟು ಸರ್ 1 ವರ್ಷ ಆಯ್ತು. ಇದರ ಮೇಲೆ ನಾವೀಗ ಕಿಟಕಿ ಕೂರಿಸುವಂತದ್ದು. ಅದರ ಮೇಲೆ ಈ ಕಿಟಕಿ ಮೇಲೆ 3 ಲೈನು 3-4 ಲೈನ್ ಏನೋ ಕಲ್ಲಿದೆ. ಸೊ ಈ ಕಿಟಕಿ ಒಟ್ಟು ನಮ್ಮ ಮನೆಗೆ 5 ಕಿಟಕಿಗಳಿದೆ. ಒಳಗಿಂದ ನೋಡ, ಇದು ಫ್ರಂಟ್ ಇದು ಕಿಟಕಿ. ಆಮೇಲೆ ಈ ಕಡೆ ರೂಮ್ ನೋಡಿದ್ರೆ ಇಲ್ಲೊಂದು ಕಿಟಕಿ ಇದೆ. ಇದೆಲ್ಲ ಸೇಮ್ ಸೈಜ್ ಇತ್ತು ಕಿಟಕಿಗಳನ್ನ ಇಟ್ಟಿದ್ದೇವೆ ಇದೆಲ್ಲ. ಆಮೇಲೆ ಅಲ್ಲಿ ಅಡಿಗೆ ರೂಮ್ಗೆ ಒಂದು ಕಿಟಕಿ ಇದೆ. ಮತ್ತೆ ಅಡಿಗೆ ರೂಮಿನ ಆ ಕಡೆ, ಅಡಿಗೆ ರೂಮಿನ 2 ಕಡೆ ಬನ್ನಿ, ಅಡಿಗೆ ರೂಮ್ ಅಲ್ಲಿ ನೋಡಿ 2 ಕಡೆ ಕಿಟಕಿಗಳನ್ನ ಇಟ್ಟಿದ್ದೀವಿ ನಾವು, ತುಂಬಾ ಬೆಳಕು ಬರ್ಲಿ ಅಂತ ನೋಡಿ. ಇಲ್ಲಿ ಒಂದು ಕಿಟಕಿ, ಇದು ಫ್ರಂಟ್ ಸೈಡ್ಗೆ ಬರುತ್ತೆ ಮನೆದು. ಆಮೇಲೆ ಇಲ್ಲಿ ಕೂಡ ಒಂದು ಕಿಟಕಿ. ಮತ್ತೆ ಅಡುಗೆ ಎಲ್ಲ ಮಾಡ್ಲಿಕ್ಕೆ ಒಂದು ಹುಡುಗಿ ಇಟ್ಟಿದ್ದೇವೆ ಇಲ್ಲಿ ನೋಡಿ. ಇಲ್ಲಿ ಮೀನು ಮಾಡ್ತಾ ಇದ್ದಾಳೆ, ಆಯ್ತಾ. ಸೊ ಆಮೇಲೆ ನಮ್ಮ ಬೆಡ್ರೂಮ್ ಇದೆ. ಬೆಡ್ರೂಮ್ ಅಲ್ಲಿ ಒಂದು ಕಿಟಕಿ ಇಟ್ಟಿದ್ದೀವಿ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇದು ಬೆಡ್ರೂಮ್, ಇಲ್ಲೂ ಒಂದು ಕಿಟಕಿ. ಇದು ಎಲ್ಲಾನು 3 ಬಾಗಿಲಿದು ಕಿಟಕಿಯನ್ನ ಇಟ್ಟಿದ್ದು. ಸಾಧಾರಣ ಕಿಟಕಿಗೆನೆ ಸಾಧಾರಣ ಒಂದು 10-20 ಸಾವಿರ ರೂಪಾಯಿ ಕಿಟಕಿಗೆ ಆಯ್ತು. ಮತ್ತೆ ಇದಕ್ಕೆ ನೋಡಿ, ಯಾವುದು ನೋಡಿ, ಇಲ್ಲೊಂದು ಕಿಟಕಿ ಇದೆ. ಇದು ಒಂದು ಎತ್ತರದಲ್ಲಿ, ಇದು 2 ಬಾಗಿಲದ ಕಿಟಕಿ ಇಟ್ಟಿದ್ದೇವೆ. ಆಮೇಲೆ ಬಾತ್ರೂಮ್ ಅಲ್ಲಿ ಮೇಲ್ಗಡೆ ಎಲ್ಲ ಚಿಕ್ಕ ಚಿಕ್ಕ ಕಿಟಕಿಗಳು. ಮತ್ತೆ ದಾರಾಂಧಗಳು ಒಟ್ಟು ಎಷ್ಟಿದೆ ಅಂತ ಹೇಳಿದ್ರೆ 1, 2, 3, 4 ದಾರಾಂಧಗಳಿದೆ. ಅಂದ್ರೆ ಸಿಮೆಂಟ್ ದಾರಾಂಧಗಳು 4 ಇದೆ. ಆಮೇಲೆ ನಮ್ಮ ಬಾತ್ರೂಮ್ಗೆಲ್ಲ ನಾವು ಫೈಬರ್ ದಾರಾಂಧವನ್ನ ಅವ್ರು ಇಟ್ಟಿದ್ದಾರೆ. ಸೊ ಇದಿಷ್ಟು ದಾರಾಂಧಗಳು. ಆಮೇಲೆ ಇದಕ್ಕಿಂತ ಮೇಲೆ ಕಟ್ಟಿರೋದು ಒಂದು 2-3 ಮೇಸ್ತ್ರಿಗಳಿದ್ದಾರೆ. ಮುಖ್ಯವಾಗಿ ಪ್ರವೀಣ್ ಮೇಸ್ತ್ರಿ ಅಂತ ಹೇಳಿದ್ದಾರೆ ಇಲ್ಲೊಬ್ರು. ಅವರ ನೇತೃತ್ವದಲ್ಲಿ ಅವರು ಬೇರೆ ಬೇರೆಯವ್ರನ್ನ ಕರೆದು ಕಟ್ಟಿಸಿದ್ದು. ನಾನು ಮಂಗಳೂರಲ್ಲಿದ್ದೆ, ಎಲ್ಲ ಹೇಳ್ತಾ ಇದ್ದೆ, ಸಾಯಂಕಾಲ ಪೇಮೆಂಟ್ ಹಾಕ್ತಾ ಇದ್ದೆ. ಸೊ ಗೋಡೆ ಒಂದು ಮುಗ್ದ ನಂತರ ನೀವು ನೋಡಿರ್ಬೋದು. ಬನ್ನಿ ಈ ಕಡೆ. ನಾವು ಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡಿದೆ. ಅಂದ್ರೆ ಟ್ಯಾರಿಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ, ಯಾಕಂದ್ರೆ ಪಂಚಾಂಗ ಅಷ್ಟೊಂದು ಗಟ್ಟಿ ಇರ್ಲಿಲ್ಲ. ಮಣ್ಣಿನ ಅಡಿಗೆ ತುಂಬಾ ಕಲ್ಲ ಹಾಕ್ಲಿಲ್ಲ. ಈ ಮಣ್ಣಿನ ಮೇಲೆ ಏನು 2 ಲೈನ್, ಇದು ಬಹುಶಃ 2 ಲೈನ್ ಇಲ್ಲಿ ಇರೋದು. ಈ ಕಾಂಪೌಂಡ್ ಅಲ್ಲಿ ಕಲ್ಲು 2 ಲೈನ್, ಇದ್ರ ಅಡಿಗೆ ಕಲ್ಲಿಲ್ಲ, ಆಯ್ತಾ. ಸೊ ಅದು ನಮ್ಗೆ ಮತ್ತೆ ಪಂಚಾಂಗಿಗೆ ಒಕ್ಕಿ ತೆಗೆಯುವಾಗ ನಮ್ಗೆ ಅದು ಗೊತ್ತಾದದ್ದು. ಅದರಿಂದಾಗಿ ನಾನು ಇದನ್ನ ಟ್ಯಾರಿಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ.
ಇದರಲ್ಲೇ ಕಟ್ಟಿದ್ದು. ಆಮೇಲೆ ಶೀಟ್ ಹಾಕೋದು ಅಂತ ಆಯ್ತು. ಶೀಟ್ ಹಾಕುವಾಗ ನೋಡಿ ಅಲ್ಲಿ ಶೀಟ್ ನೋಡಿ, ಈ ಕಂಪ್ಲೀಟ್ ಶೀಟ್ ಇದೆ ಎಲ್ಲ ಮೇಲೆ, ನಾವು ಸಿಮೆಂಟ್ ಶೀಟ್ ಅನ್ನ ಹಾಕಿದ್ದು ನೋಡಿ. ಈ ತರ ಪಾನ್ಗೋಡೆ ಕಟ್ಟಿ ಸಿಮೆಂಟ್ ಶೀಟ್ ಹಾಕಿದ್ದು. ಅದು ಈ ಸಿಮೆಂಟ್ ಶೀಟ್ಗೆ ನನಗೆ ಶೀಟು ಮತ್ತೆ ಇದು ಅದರ ಐಟಮ್ ಕಬ್ಬಿಣ ಅದಕ್ಕೆಲ್ಲ ಸೇರಿ ಒಂದು 65,000 ರೂಪಾಯಿ ಬಿಲ್ ಆಗಿದೆ. ಕಬ್ಬಿಣ ಶೀಟು ಜೊತೆಗೆ ಇದಿದೆ, ನೀರಿದ್ದು ಟ್ಯಾಂಕ್ ಇದು ಮೆಟಲ್ ಇದೆ ನೋಡಿ, ಅದೆಲ್ಲ ಒಟ್ಟಿಗೆ ತಂದದ್ದು ನಾವು. 65,000 ರೂಪಾಯಿ ಆಗಿದೆ. ಮತ್ತೆ 33,000 ರೂಪಾಯಿ ಲೇಬರ್ ಚಾರ್ಜ್. ನವೀನ್ ಇಂಜಿನಿಯರಿಂಗ್ ಮಾಲಾಡಿ ಕೊಲ್ಪದ ಬೈಲು ಅವರು ಮಾಡಿದ್ದು. ಲೇಬರ್ ಚಾರ್ಜ್ 33,000 ಅಂತ ಹೇಳಿದ್ರೆ ಅವರೊಂದು 2-2.5 ದಿನದಲ್ಲಿ ಮಾಡಿಕೊಟ್ಟು ಹೋಗಿದ್ದಾರೆ. ಯಾಕೆ ಅಷ್ಟು ಲೇಬರ್ ಚಾರ್ಜ್ ಅಂದ್ರೆ ಅವಾಗ ನಮ್ಗೆ ಕರೆಂಟ್ ಇರಲಿಲ್ಲ, ಟೆಂಪರರಿ ಲೈನು ಇರಲಿಲ್ಲ. ಅದರಿಂದಾಗಿ ನಾವು ಜನರೇಟರ್ ತಂದು ಆ 2.5 ದಿನ ಕೂಡ ಜನರೇಟರ್ ತಂದು ಡೀಸೆಲ್ ಸುರಿದು ಅದೆಲ್ಲ ಬಿಲ್ ಸೇರಿಸಿದ್ರಿಂದ 33,000 ರೂಪಾಯಿ ಅವರು ಟೋಟಲಿ ಒಂದು ರೌಂಡ್ ಫಿಗರ್ ಹೇಳಿದ್ರು. 30,000 ಪ್ಲಸ್ 65,000 ಕಬ್ಬಿಣ ಮೆಟೀರಿಯಲ್ ಮತ್ತೆ ಶೀಟಿಗೆಲ್ಲ ಆಯ್ತು. 1,00,000 ರೂಪಾಯಿಯಲ್ಲಿ ನಾವು ಕಂಪ್ಲೀಟ್ ಮೇಲ್ಚಾವಣಿಯನ್ನ ಮಾಡಿದೆವು. ಇಷ್ಟು ದೊಡ್ಡ ಮನೆಗೆ ಕಂಪ್ಲೀಟ್ ಮೇಲ್ಚಾವಣಿಯನ್ನ 1,00,000 ರೂಪಾಯಿಗೆ ಮಾಡಿದೆವು. ಅದರಲ್ಲಿ ಒಂದು ಆ ಟ್ಯಾಂಕಿ ಒಂದು ನಮ್ಗೆ ಫ್ರೀ ಆಯ್ತು, ಆಯ್ತಾ. ಸೊ ಅದರ ನಂತರ ಇದ್ದದ್ದು ವೆರಿ ನೆಕ್ಸ್ಟ್ ನಾವು ಮಾಡಿದೇನು ಅಂತ ಹೇಳಿದ್ರೆ, ಇಲ್ಲಿ ಇದು 30-40 ಸೈಟು. ಬಟ್ ಇಲ್ಲಿ ಸೈಟ್ ಏನಾಗಿದೆ ಅಂತ ಹೇಳಿದ್ರೆ ಈಗ ಸ್ಕ್ವೇರ್ ಅಲ್ಲಿ ಇಲ್ಲ, ಇದೊಂಥರ ಈ ತರ ಇದೆ, ಒಂಥರ ಡಯಾಗನಲ್ ಟೈಪ್ ಅಲ್ಲಿ ಇದೆ. ಅದರಿಂದಾಗಿ ನಮ್ಗೆ ಕರೆಕ್ಟ್ ಈ ರೋಡ್ ಸೈಡ್ಗೆ ತಂದಾಗ ಟಾಯ್ಲೆಟ್ ನ ಗುಂಡಿ ತೆಗಿಯೋಕೆ ಜಾಗನೇ ಸಿಗ್ಲಿಲ್ಲ. ನೀವು ಇಲ್ಲಿದೆ ಅಲ್ಲ, ಇಷ್ಟೇ ಇದ್ದದ್ದು ಇದು, ಇಲ್ಲಿಂದ ರೋಡ್ಗೆ ಜರಿದು ಬಿದ್ದಿತ್ತು ಎಲ್ಲ ಮಣ್ಣು. ಸೊ ಅದರಿಂದಾಗಿ ನಮ್ಗೆ ಎಲ್ಲಿ ಟಾಯ್ಲೆಟ್ ಗುಂಡಿ ತೆಗಿಬೇಕು ಅಂತ ಗೊತ್ತಿಲ್ಲ. 4 ಸುತ್ತ ಟಾಯ್ಲೆಟ್ ಗುಂಡಿ ತೆಗಿಲಿಕ್ಕೆ ಜಾಗ ಇರಲಿಲ್ಲ. ಅದಕ್ಕೆ ನಾನು ಏನ್ ಮಾಡಿದೆ, ವೆರಿ ನೆಕ್ಸ್ಟ್ ನಾನು ಇಲ್ಲಿ ಕಂಪೌಂಡ್ ಎಬ್ಬಿಸಿದೆ. ಫಸ್ಟ್ ಕಂಪೌಂಡ್ ಕಟ್ಟುವ ಅಂತ ಹೇಳಿ ಕಂಪೌಂಡ್ ಎಬ್ಬಿಸಿದಾಗ ನಮ್ಗೆ ಇಲ್ಲಿ ಸ್ವಲ್ಪ ಕರೆಕ್ಟ್ ಆಗಿ ಜಾಗ ಸಿಕ್ಕಿತ್ತು. ಇಲ್ಲಿ ಒಂದು 5 ಫೀಟ್ ಗ್ಯಾಪ್ ಇದೆ. ಈ 5 ಫೀಟ್ ಗ್ಯಾಪ್ಗೆ ಕಂಪೌಂಡ್ಗೆ ಪ್ಲಾನ್ ಮಾಡಿಕೊಂಡು ನೋಡಿ, ಇಲ್ಲಿ ನಮ್ದು ಟಾಯ್ಲೆಟ್ ಗುಂಡಿ ಇರುವಂತದ್ದು. ಇಲ್ಲಿ 4 ಫೀಟ್ ಇದು ಗುಂಡಿ ಇದೆ, 8 ಫೀಟ್ ಡೆಪ್ತ್ ಅಲ್ಲಿ ಇದೆ. ಅದು 8x4 ಫೀಟ್, ಅದು ರಿಂಗು ಎಲ್ಲ ಹಾಕಿ ಕೊಟ್ರು. ಈ ಒಂದು ಟಾಯ್ಲೆಟ್ ಗುಂಡಿಗೆ ನಮಗೆ 23,000 ರುಪೀಸ್ ತಗೊಂಡಿದ್ದಾರೆ. ಇಲ್ಲಿ ಕೊಲ್ಪೆದ ಬೈಲಲ್ಲಿ ಇರುವಂತ ಅವರೊಬ್ರು ಮಲಯಾಳೀಸ್, ಅವರು ತುಂಬಾ ವರ್ಷದಿಂದ ಮಾಡ್ತಾ ಇದ್ರು, ಅವರು ಬಂದು ಮಾಡಿದ್ರು. 1.5 ದಿವಸದಲ್ಲಿ ಕಂಪ್ಲೀಟ್ 8 ಫೀಟ್ ಡೆಪ್ತ್ 4 ಫೀಟ್ ಇದನ್ನ ಮಾಡಿ ರಿಂಗ್ ಹಾಕಿ ಅದಕ್ಕೆ ಮುಚ್ಚಿಗೆಯನ್ನು ಕೂಡ ತೆಗೆದುಕೊಟ್ಟಿದ್ದಾರೆ. ನಮ್ಗೆ ಹಿಂದೆ ಎಲ್ಲ ಜಾಗ ಇಲ್ಲ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಬಾ ನೋಡಿ, ಇದು ನಮ್ಮ ಇಷ್ಟೇ ಇರೋದು, ಇದೇ ನಮ್ಮ ಬೌಂಡ್ರಿ. ಇಲ್ಲಿ ಎಷ್ಟಪ್ಪ, ಒಂದು 3 ಫೀಟ್, ಇಲ್ಲಿ ಮುಂದೆ 3.5 ಫೀಟ್ ಇರ್ಬೋದು. ಅಲ್ಲಿ ಅಂತೂ ಜಾಗ ಇಲ್ಲ, ಒಂದು 2 ಫೀಟ್ ಜಾಗ ಇರೋದು. ಬನ್ನಿ, ಇದು ನಮ್ಮ ಮನೆಯ ಹಿಂಭಾಗ. ಇಲ್ಲಿ ಮೇಲೆ ಎಲ್ಲ ಶೀಟ್ ಹಾಕಿದ್ದು. ಸದ್ಯಕ್ಕೆ ಇಲ್ಲಿ ನೆಲ ನಾನು ಕಾಂಕ್ರೀಟ್ ಹಾಕಿದ್ದೀನಿ, ಇಲ್ಲಿ ಕಾಂಕ್ರೀಟ್ ಹಾಕಿದ್ದೇನೆ. ಇದೆಲ್ಲ ನೋಡಿ, ಮೊನ್ನೆ ಐಟಮ್ ತಂದು ಯಾವುದು ಒಳಗೆ ಇಡ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ. ನೀರು ನಮ್ಗೆ 1,000 ಲೀಟರ್ನ ಟ್ಯಾಂಕಿ ಇದೆ. ಬಟ್ 1-2 ದಿವಸಕ್ಕೊಮ್ಮೆ ಇಲ್ಲಿ ನೀರು ಬಿಡುದು. ಅದಕ್ಕೆ ಇದು ಒಂದು ಎಕ್ಸ್ಟ್ರಾ ಇಟ್ಟಿದ್ದೇವೆ, ಇದರಲ್ಲಿ ತುಂಬಿಸಿಡ್ತೇವೆ. ಇಲ್ಲಿ ಬಟ್ಟೆ ಒಗೆಯುವ ಕಲ್ಲು ಇದೆಲ್ಲ ಮಾಡಿದೆ. ಬಟ್ ಎಲ್ಲರಿಗೂ ಇಷ್ಟ ಆಗಿದೆ ಏನ್ ಗೊತ್ತಾ, ಇವನ್ ನನಗೆ ಕೂಡ ತುಂಬಾ ಇಷ್ಟ ಆಗಿದ್ದು. ಇಷ್ಟು ಚಿಕ್ಕ ಜಾಗದಲ್ಲಿ ಇಷ್ಟು ಈ ಮನೆಯ ಇಲ್ಲೆಲ್ಲ ತುಂಬಾ ಅದ್ಭುತವಾಗಿ ಬಂದಿದೆ ಕಲರ್ ಕಾಂಬಿನೇಷನ್. ಆಮೇಲೆ ನೋಡಿ, ಇಲ್ಲಿ ಒಂದು ತುಳಸಿ ಕಟ್ಟೆ, ಆಮೇಲೆ ಇಲ್ಲಿ ನೀರಿದ್ದು, ಆಮೇಲೆ ಈ ಜಾಗ ಕಂಪ್ಲೀಟ್ ವಾಸ್ತುಗೆ ಉಲ್ಟಾ ಇತ್ತು. ಎಲ್ಲ ದಕ್ಷಿಣ ದಿಕ್ಕಿಗೆ ಬೆಂಡಿತ್ತು. ಎಂಟ್ರೆನ್ಸ್ ನೀವು ಅಲ್ಲಿ ನೋಡ್ತಾ ಇರ್ಬೋದು, ಇದು ದಕ್ಷಿಣ ದಿಕ್ಕಿಗೆ ಇದೆ. ಸೊ ಏನ್ ಮಾಡೋದಪ್ಪ, ವಾಸ್ತುಗೆ ತುಂಬಾ ಉಲ್ಟಾ ಇದೆ ಅಂತ ಹೇಳಿದಾಗ ನಾನು ಮನೆಯ ಸುತ್ತ ಕಾಂಪೌಂಡ್ ಅನ್ನ ಕಟ್ಟಿ ಆ ಕಡೆ ದಕ್ಷಿಣ ದಿಕ್ಕಿಗೆ ಮಣ್ಣಾಕಿ ಏರಿಸಿ ಟೋಟಲಿ ಎಲ್ಲಾ ಕಡೆಯಿಂದ ನೀರು ಬಂದು ಈ ಉತ್ತರ ದಿಕ್ಕು ನೋಡಿ, ನಮ್ಗೆ ಇದು ಉತ್ತರ, ಈ ಕಡೆ ಇದು ಪೂರ್ವ, ಇದು ಪೂರ್ವ ದಿಕ್ಕು ನಮ್ದು, ಇದು ಉತ್ತರ. ಸೊ ಅದರಿಂದ ಎಲ್ಲಾ ಕಡೆಯಿಂದ ನೀರು ಹೀಗೆ ಬಂದು ನೋಡಿ, ಇಲ್ಲಿ ಬಂದು ಒಳಗೋಗ್ತದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಒಳಗೋಗಿ ಮಣ್ಣಿನ ಅಡಿಯಿಂದ ಆ ಕಡೆ ರೋಡ್ಗೆ ಪೈಪ್ ಕೊಟ್ಟಿದ್ದೇವೆ ನಾವು. 4 ಇಂಚಿದ್ದು ಪೈಪ್ ಹಾಕಿದ್ದೇವೆ. ಎಲ್ಲ ನಾನೇ ಮಂಡೆ ಖರ್ಚು ಮಾಡಿ ಎಲ್ಲ ಮಾಡಿಸಿದ್ದು. ಇದು 1 ಫೀಟ್ ಅಡಿಯಿಂದ ಡೈರೆಕ್ಟ್ ಹೋಗ್ತದೆ. ಅದರಿಂದಾಗಿ ಕಾಂಪೌಂಡ್ ಒಳಗಡೆ ವಾಸ್ತು ಪ್ರಕಾರ ನೀರು ಯಾವ ಕಡೆ ಬರಬೇಕು ಆ ತರ ಮಾಡಿದ್ದೇವೆ. ಟೋಟಲಿ ಇದು ಯಾವುದು ಪಂಚಾಂಗದ್ದಾಯ್ತು, ನೀವು ನೋಡಿದಿರಿ. ಕಾಂಪೌಂಡ್ ಇದ್ದಾಯ್ತು. ಕಾಂಪೌಂಡು ನನಗೆ ಒಂದು 4 ದಿವಸದ ಕೆಲಸದಲ್ಲಿ ಕಾಂಪೌಂಡ್ ಅಷ್ಟು ಕೂಡ ಆಗಿದೆ. ಇದೆಲ್ಲ ನಾವು ಲಾಸ್ಟ್ಗೆ ಮಾಡಿದ್ವಿ. ಇದು ಯಾಕೆ, ಇದು ಕಾಂಪೌಂಡ್ ನಾವು ಜಸ್ಟ್ 4 ಇಂಚಿದ್ದು ಸಿಮೆಂಟ್ ಇಟ್ಟಿಗೆಯಲ್ಲಿ ಕಟ್ಟಿರೋದು. ಇದು ಪರ್ಮನೆಂಟ್ ಕಾಂಪೌಂಡ್ ಅಲ್ಲ. ಇದಕ್ಕೆ ನಾವು ಪೇಂಟ್ ಎಲ್ಲ ಹೊಡಿಲಿಲ್ಲ. ಯಾಕೆಂತ ಹೇಳಿದ್ರೆ, ಈಗ ನಾವು ಮನೆ ಕಟ್ಟಿದ್ದೇವೆ ಅಂತ ಹೇಳಿ ತುಂಬಾ ಜನ ಇಲ್ಲಿ ಮನೆ ಕಟ್ಟೋಕೆ ಬರ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸೈಟ್ ಎಲ್ಲ ಅಲಾಟ್ ಆದವರು, ಅವರೆಲ್ಲ ಬಂದು ನಾಳೆ ಮನೆ ಕಟ್ಟಲಿಕ್ಕೆ ಇವರು ಇದು ಮಣ್ಣು ಎಷ್ಟು ತೆಗಿತಾರೆ ನಮಗೆ ಗೊತ್ತಿಲ್ಲ. ಅದರಿಂದಾಗಿ ಈ ಕಾಂಪೌಂಡ್ ನಾವು ಟೆಂಪರರಿ ಮಾಡಿದ್ದೇವೆ. ಯಾಕಂದ್ರೆ ಇವರು ಮನೆ ಕಟ್ಟಲಿಕ್ಕೆ ಶುರು ಮಾಡಿದ ನಂತರ ಕಟ್ಬೋದು ಅಂತೇಳಿ. ನೋಡಿ, ನಮ್ಮದು ಬೌಂಡ್ರಿ ಕಲ್ಲು ಇಲ್ಲಿದೆ. ಇದು ನಮ್ಮ
ಬೌಂಡ್ರಿ ಇದ್ದು ಕಲ್ಲು. ಸೊ ಅಲ್ಲಿಂದ ನಾವು ಲೆವೆಲ್ ಮಾಡ್ಕೊಂಡು ಬಂದು ನಮ್ಮ ಇದ್ರೊಳಗಡೆನೆ ಕಟ್ಟಿದ್ದೇವೆ ಆಯ್ತಾ. ಆಮೇಲೆ ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ಸಾರಣೆ ಎಲ್ಲ ಆಯ್ತು, ಇದೆಲ್ಲ ಫಿನಿಶಿಂಗ್ ಮಾಡಿ ಸಾರಣೆ ಮಾಡಿದ್ದು ಮತ್ತೆ ಕಂಪೌಂಡ್ ಮಾಡಿ ಕೊಟ್ಟಿದ್ದು ಎಲ್ಲ ಇಲ್ಲಿ ಬಾಬಿ ಅಂತ ಇದ್ದಾರೆ, ಇದು ಇರ್ಲೇ ಅವ್ರದ್ದು ಕೆಳಗೆ ಮನೆ, ಅವರು ಮಾಡಿದ್ದು ಈ ಸಾರಣೆದು ಕೆಲಸ ಎಲ್ಲ. ಸಾರಣೆ ಮತ್ತೆ ಇಡೀ ಮನೆಯನ್ನ ಫಿನಿಶಿಂಗ್ ಮಾಡಿ ಕೊಟ್ಟಿದ್ದೆ ಅವರು ಪಾಪ ತುಂಬಾ ಅವರೇ ಬೇರೆ ಬೇರೆ ಮೇಸ್ತ್ರಿಗಳನ್ನ ಕರ್ಕೊಂಡ್ಬಂದು, ಅಂದ್ರೆ ನನಗೆ ಒಮ್ಮೆ ಮುಗಿದ್ರೆ ಸಾಕು ಅಂತ ಆಯ್ತು ಜನವರಿ 12 ತಾರೀಕಿಗೆ. ಅದರಿಂದಾಗಿ ಟಪಟಪಟ ಒಂದೇ ತಿಂಗಳಲ್ಲಿ ಎಲ್ಲಾ ಕೆಲಸ ಆಗ್ಬೇಕಾಗಿತ್ತು. ಈ ಸಾರಣೆ ಇರ್ಬೋದು, ಮತ್ತೆ ನೆಲ ಕಾಂಕ್ರೀಟ್ ಹಾಕಿ ಕೊಟ್ಟಿದ್ದು, ಮತ್ತೆ ಕಾಂಪೌಂಡ್ ಕೆಲಸ, ಮತ್ತೆ ಇಲ್ಲೆಲ್ಲ ಕಾಂಕ್ರೀಟ್ ಹಾಕಿದ್ದು, ಈ ಫಿನಿಶಿಂಗ್ ಏನ್ ಕಾಣ್ತಾ ಇದೆ ಕಂಪ್ಲೀಟ್ ಫಿನಿಶಿಂಗ್ ಮಾಡಿ ಕೊಟ್ಟವರು ಬಾಬಿ ಅವರು ಮೇಸ್ತ್ರಿ. ಅವರ ಜೊತೆಗೆ ಇನ್ನೊಬ್ರು ಶ್ರೀಧರ್ ಅಂತ ಒಬ್ರು ಮೇಸ್ತ್ರಿ, ಅವರೇ ಕರ್ಕೊಂಡ್ ಬಂದಿದ್ದು. ಸೊ ಹಾಗೆ ಆಮೇಲೆ ನಮಗೆ ಬೇಗ ಬೇಗ ಅಂದ್ರೆ ಮನೆ ಒಂದು ಕಡೆ ನಿರ್ಮಾಣ ಮಾಡಿ ಆಯ್ತು, ಅಂದ್ರೆ ಮೇಲೆ ಶೀಟ್ ಹಾಕಿ ಆಯ್ತು, ಗೋಡೆ ಎಬ್ಬಿಸಿ ಆಯ್ತು, ಕಂಪೌಂಡ್ ಎಬ್ಬಿಸಿ ಆಯ್ತು, ಮತ್ತೆ ತುಂಬಾ ದುಡ್ಡು ಖರ್ಚಾಗೋದು ನಿಮಗೆ ಎಲ್ಲಿ ಅಂತ ಹೇಳಿದ್ರೆ ಅಲ್ಲಿ ತನಕ ನಿಮಗೆ ಒಂದು ರೀಸನೇಬಲ್ ರೇಟ್ ಅಲ್ಲಿ 1-2 ಲಕ್ಷ 2-2.5 ಲಕ್ಷದಲ್ಲಿ ಎಲ್ಲ ಆಗ್ತದೆ. ಆದ್ರೆ ಮತ್ತೆದು ಕೆಲಸ ಇದೆ ಅಲ್ಲ, ದುಡ್ಡು ಯಾವ ಕಡೆ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ. ಯಾಕಂದ್ರೆ ನಂತರ ಇರ್ಬೇಕಾದ ಕೆಲಸ ಸಾರಣೆದ್ದು, ಆಮೇಲೆ ನೆಲ ಹಾಕುವಂಥದ್ದು, ಟೈಲ್ಸ್ ಇದ್ದು ನೆಲ ಕಾಂಕ್ರೀಟ್ ಹಾಕಿ ಟೈಲ್ಸ್ ಹಾಕುವಂಥದ್ದು, ಪೇಂಟಿಂಗು, ಪ್ಲಂಬಿಂಗು, ವೈರಿಂಗು, ಸೀಲಿಂಗು, ಇದೆಲ್ಲ ಕೆಲಸಗಳು ಪೆಂಡಿಂಗ್ ಇತ್ತು. ಬನ್ನಿ, ಟೈಲ್ಸ್ ಇದೆ ಅಲ್ಲ, ಆಕ್ಚುಲಿ ಸ್ಕ್ವೇರ್ ಫೀಟ್ಗೆ 37 ರುಪೀಸ್ ಈ ಟೈಲ್ಸಿಗೆ. ಬೇರೆ ಬೇರೆ ಕಡೆಯಲ್ಲಿ ವಿಚಾರಿಸಿದೆ, ಒಂದೊಂದು ಕಡೆ ಒಂದೊಂದು ತರ ರೇಟ್ ಇತ್ತು, ಬಟ್ ನಾನು 37 ರುಪೀಸ್ ನನಗೆ ಒಂದು ರೀಸನೇಬಲ್ ರೇಟ್ ಅಂತ ಆಯ್ತು. ಟೋಟಲಿ 480 ಸ್ಕ್ವೇರ್ ಫೀಟ್ ಇತ್ತು ಅಂದ್ರೆ ಮನೆ. ಈ ಕಡೆ 20 ಇದ್ರೆ ಈ ಕಡೆ 24 ಇತ್ತು. 24 ಇಂಟು 20 ಮನೆ ಇದರ ಅಳತೆ ಆಯ್ತಾ. ತುಂಬಾ ಜನ ಅನ್ಕೊಂಡ್ರಿ 1000 ಸ್ಕ್ವೇರ್ ಫೀಟ್ ಇದೆ ಅಂತ, ಅದನ್ನು ಕೇಳಿದ್ರಿ ನನ್ನ ಹತ್ರ, ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ ಅಂತ ಹೇಳಿದೆ. ಇಲ್ಲ, ಜಸ್ಟ್ 480 ಸ್ಕ್ವೇರ್ ಫೀಟ್ ಅಲ್ಲಿ ಈ ಮನೆ ಇದೆ. ನಂಬ್ತೀರಾ ನೀವು? ಸಾಧ್ಯನೇ ಇಲ್ಲ ನಂಬೋಕೆ. ಹೀಗೆ ಟೋಟಲಿ ಇರುವಂತದ್ದು 20 ಫೀಟು, ಹೀಗೆ ಇರುವಂತದ್ದು ತಲೆ 24 ಫೀಟು. ಅಂದ್ರೆ ಒಳಗಿಂದೊಳಗೆ, ಹೊರಗಡೆ ಸೇರುವಾಗ ಒಂದು 22 ಇಂಟು 26 ಇರ್ಬೋದು. ಅಂದ್ರೆ ಒಂದು 520 ಫೀಟ್, ಒಂದು 550 ಫೀಟ್ನ ಸ್ಕ್ವೇರ್ ಫೀಟ್ನ ಮನೆ. ಸೊ ಇದಕ್ಕೆ ನಾವು ಟೈಲ್ಸ್ ಹಾಕೋದಕ್ಕೆ ನನಗೆ ಸ್ವಲ್ಪ ಹೆವಿ ಆಯ್ತು. ಆಕ್ಚುಲಿ ನಾನು 480 ಇಂಟು 37 ಅಂತ ಹಾಕಿ ಒಂದು 25,000 ಆಗುತ್ತೆ. ಆ ಟೈಲ್ಸ್ ಹಾಕಿ ಕೊಟ್ಟದಕ್ಕೆ ಒಂದು 6-7 ಸಾವಿರ ಆಗ್ತದೆ ಅಂತೇಳಿ ಒಂದು 35,000ದಲ್ಲಿ ಟೈಲ್ಸ್ ಹಾಕಿ ಆಗ್ಬೋದು ಅಂತೇಳಿ ಹೊರಟದ್ದು. ಬಟ್ ಏನಾಯ್ತು ಅಂತ ಹೇಳಿದ್ರೆ, ಟೈಲ್ಸ್ ಹಾಕುವವರಿಗೆನೆ ಬರ್ತಿ 20,000 ಆಗಿದೆ. 480 ಸ್ಕ್ವೇರ್ ಫೀಟಿಗೆ 20,000 ಯಾಕಾಯ್ತು ಅಂತ ನೀವು ಕೇಳ್ಬೋದು. ಯಾಕಂದ್ರೆ ಒಂದು ಸ್ಕ್ವೇರ್ ಫೀಟಿಗೆ 14 ರೂಪಾಯಿ ಟೈಲ್ಸ್ ಹಾಕೋದಿಕ್ಕೆ, 480 ಸ್ಕ್ವೇರ್ ಫೀಟ್ಗೆ 7-7.5 ಸಾವಿರ ಆಗ್ತದೆ. ಬಟ್ 20,000 ಯಾಕೆ ಆಯ್ತು ಅಂತ ಹೇಳಿದ್ರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಇಲ್ಲಿ ಮೇಲೆ ಹಾಕಿದಾರಲ್ವಾ, ಇದು ನಿಮ್ಗೆ ನೋಡ್ಲಿಕ್ಕೆ ಇಷ್ಟೇ 4 ಇಂಚು, ಬಟ್ ಇದು 1 ಸ್ಕ್ವೇರ್ ಫೀಟ್ ಅಂತ ಅವ್ರು ಲೆಕ್ಕ ಹಿಡಿತಾರೆ ಟೈಲ್ಸ್ ಹಾಕುವವರು. ಎಲ್ಲಾ ಕಡೆ ಹಾಗೆ ಇರೋದಂತ, ಅದು ನನಗೆ ಗೊತ್ತಿರ್ಲಿಲ್ಲ. ಅದರಿಂದ 20,000 ರೂಪಾಯಿ ಟೈಲ್ಸ್ ಲೇಬರ್ ಚಾರ್ಜ್ ಹೋಯ್ತು. ಆಮೇಲೆ ಟೈಲ್ಸಿನ ಮೊತ್ತನೇ 50ರಿಂದ 60 ಸಾವಿರ ಹೋಯ್ತು. ಯಾಕಂದ್ರೆ ಖಾಲಿ ಟೈಲ್ಸ್ ಸಾಕಾಗುದಿಲ್ಲ, ಅದರ ಜೊತೆಗೆ ಅದಂತ ಗಮ್ ಅಂತೆ, ಇನ್ನೊಂದು ಅದರ ಎಕ್ಸೆಸರೀಸ್ ಎಲ್ಲ. ಆಮೇಲೆ ನೀವು ಇಲ್ಲಿ ಬರ್ಬೋದು ನೋಡಿ, ಫಸ್ಟ್ ಗೆ ತಂದ 45,000 ರೂಪಾಯಿ ಟೈಲ್ಸ್ ತಂದಿದ್ದು, ಇದು ವೈಟ್ ಟೈಲ್ಸ್ ನೀವು ನೋಡಿರ್ಬೋದು, ಇದು ಸಾಕಾಗ್ಲಿಲ್ಲ ನಮ್ಗೆ. ಮತ್ತೆ ನೋಡಿ ಕಿಚನ್ಗೆ ನಾವು ಬೇರೆ ಡಿಸೈನ್ ಇದು ಟೈಲ್ಸ್ ಅನ್ನ ತಂದ್ವಿ. ಅದರ ಜೊತೆಗೆ ಈ ಕಿಚನ್ ಇದು ನೋಡಿ, ಇಲ್ಲಿ ಇದು ಮಾಡೋದಿಕ್ಕೆ ಈ ಮಾರ್ಬಲ್ ಈ ಮಾರ್ಬಲ್ ತುಂಬಾ ಒಳ್ಳೆ ಕ್ವಾಲಿಟಿ. ಸೊ ಇದಕ್ಕೆ 150 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ ಮಾರ್ಬಲ್ಗೆ. ಅದರಿಂದಾಗಿ ನಮ್ಗೊಂದು 60-65 ಸಾವಿರ ರೂಪಾಯಿ ಟೈಲ್ಸ್ಗೆ ಖಾಲಿ ಮೆಟೀರಿಯಲ್ಗೆ ಆಯ್ತು. ಒಂದು 20,000 ರೂಪಾಯಿ ನಮಗೆ ಟೈಲ್ಸ್ ಹಾಕೋದಿಕ್ಕೆ ಆಯ್ತು. ಒಂದು 85,000 ಹತ್ರ 1 ಲಕ್ಷ ರೂಪಾಯಿ ಟೈಲ್ಸ್ಗೆ ಹೋಗಿದೆ. ಸೊ ವೆರಿ ನೆಕ್ಸ್ಟ್ ಇರುವಂತದ್ದು ಈ ಮನೆಯ ಇಡೀ ಪೇಂಟಿಂಗ್. ನೀವು ನೋಡ್ತಾ ಇರ್ಬೋದು, ಮನೆ ತುಂಬಾ ಅಟ್ರಾಕ್ಟಿವ್ ಆಗಿ ಪೇಂಟ್ ಮಾಡಿದೀರಾ ಅಂತ ಹೇಳಿದಿರಿ. ಇದನ್ನ ದೇವದಾಸ್ ಅಡ್ಯಾರ್ ಅಂತ ನಮ್ಮ ಆತ್ಮೀಯ ಮಿತ್ರರವರು, ಸೊ ಅವರ ಫ್ರೆಂಡ್ಸ್ ಮೋಹನ್ ಅಂತ ಹೇಳಿ, ಅವರು ಈ ಪೇಂಟಿಂಗ್ ಕಾಂಟ್ಯಾಕ್ಟ್ ತಕೊಂಡು ಒಂದು 2 days ಅಲ್ಲಿ ಏನೋ ರಾತ್ರಿ ಹಗಲು ನಿಂತು ಅವ್ರು ಕಂಪ್ಲೀಟ್ ಮಾಡಿ ಕೊಟ್ಟು ಹೋಗಿದ್ದಾರೆ. ಸೊ ಕಲರ್ ಸೆಲೆಕ್ಷನ್ ಮಾಡಿ ನನಗೆ ಇಂತಿಂತ ಗೋಡೆಗಳಿಗೆ ಇಂತಿಂತ ಕಲರ್ ಬೇಕು ಅಂತ ಹೇಳಿದೆ. ಸೊ ಅವ್ರು ಅದೇ ತರ ಮಾಡಿದ್ರು. ಇದು ಅವರದೇ ಒಂದು ಕ್ರಿಯೇಟಿವಿಟಿ, ಇಲ್ಲಿ ನಾನು ಏನು ಹೇಳಿರ್ಲಿಲ್ಲ, ಬಟ್ ಇದೊಂದು ಲೈನ್ಸ್ ಕೊಟ್ಟದ್ರಿಂದ ತುಂಬಾ ನೀಟಾಗಿ ಕಾಣ್ತಾ ಇದೆ. ಆಮೇಲೆ ಇಲ್ಲಿ ನೋಡ್ಬೋದು ನೋಡಿ, ಈ ತರ ಒಂದು ಲೈನ್ಸ್ ಕೊಟ್ಟು 2 ಡಬಲ್ ಕಲರ್ ಮಾಡಿದ್ದಾರೆ, ಅದು ತುಂಬಾ ಅಟ್ರಾಕ್ಟಿವ್ ಆಗಿದೆ. ಆಮೇಲೆ ಈ ಕಡೆ ಗೋಡೆಗೆ ನೋಡಿರ್ಬೋದು ನೀವು, ಇಲ್ಲಿ ನೋಡಿ, ಇಲ್ಲಿ ಕೂಡ ಬ್ಲೂ ಕಲರ್, ಅಂದ್ರೆ ಒಂದೊಂದು ಗೋಡೆಯನ್ನ ಬ್ಲೂ ಕಲರ್. ಅಂಡ್ ಇದು ಈ ವೈಟ್ ಅಂಡ್ ಈ ಬ್ಲೂ ಇದೆಯಲ್ಲ, ಅಥವಾ ಗ್ರೇ ಅಂಡ್ ಬ್ಲೂ ಇದೆಯಲ್ಲ, ಸಿಕ್ಕಾಪಟ್ಟೆ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ನನಗೆ ಪೈಂಟು ಮತ್ತೆ ಅವರದ್ದು ಚಾರ್ಜ್ ಎಲ್ಲ ಸೇರಿ ಒಂದು ಹತ್ರ ಒಂದು 50,000 ರೂಪಾಯಿ ಪೇಂಟಿಂಗ್ ಆಗಿದೆ. ಇಡೀ ಮನೆಯ ಪೇಂಟಿಗೆ ನನಗೊಂದು 50,000 ರೂಪಾಯಿ ಖರ್ಚಾಗಿದೆ ಆಯ್ತಾ. ಆಮೇಲೆ ಟೈಲ್ಸ್ ಇಲ್ಲಿ ನೋಡಿ, ಇವ್ರು ಗೋಡೆ ಇದು ಬಾತ್ರೂಮ್ ಇಲ್ಲಿ ನೋಡ್ತಾ ಇರ್ಬೋದು ನೀವು,
ನೋಡಿ ಇಲ್ಲಿ ಗೋಡೆಗೆಲ್ಲ ನೀಟಾಗಿ ಈ ಕಲರ್ ಕಾಂಬಿನೇಷನ್ ಎಲ್ಲ ಸೆಟ್ ಮಾಡಿದ್ವಿ. ಇದು ಇಂಡಿಯನ್ ಕಮೋಡ್ ಹಾಕಿರೋದು. ಇಲ್ಲಿ 2 ಬಾತ್ರೂಮ್ ಇದೆ ಆಯ್ತಾ. ಈಗ ಅನ್ನಿಸ್ತದೆ ನನಗೆ ಒಂದೇ ಬಾತ್ರೂಮ್ ಸಾಕಾಗಿತ್ತು, ಯಾಕಂದ್ರೆ ಬಾತ್ರೂಮ್ ತುಂಬಾ 6x6 ನೋಡಿ, ಇದು 6 ಫೀಟ್, ಇದು 6 ಫೀಟ್, 6 ಫೀಟ್ ಉದ್ದಾಗಲದಲ್ಲಿ ಇದೆ ಟೈಲ್ಸ್. ಸೊ ಅದರಿಂದಾಗಿ ಒಂದೇ ಸಾಕಿತ್ತು ಅಂತ ಆಗ್ತದೆ, ಯಾಕಂದ್ರೆ ಇನ್ನೊಂದು ಬೆಡ್ರೂಮ್ ಮಾಡ್ಬೋದಿತ್ತು. ನಾನು ಒಂದು ಸಲಹೆ ಕೊಡ್ತೇನೆ, ನಿಮ್ಮ ಮನೆ ಪ್ಲಾನ್ ಕೊಡಿ ಸರ್ ಅಂತೆಲ್ಲ ತುಂಬಾ ಜನ ಹೇಳಿದ್ರಿ. ನೀವು ಈ ಮನೆ ಇದೇ ತರ ಮನೆ ಮಾಡುದಾದ್ರೆ ಪ್ಲಾನು ಒಂದು ಬೆಡ್ರೂಮಿನ ಬದಲು 2 ಬೆಡ್ರೂಮ್ ಮಾಡಿ, ಯಾಕಂದ್ರೆ ಬಾತ್ರೂಮ್ ಅಂಡ್ ಟಾಯ್ಲೆಟ್ ಒಂದೇ ಸಾಕಾಗ್ತದೆ. ಅಂಡ್ ಇನ್ನೊಂದು ರೂಮ್ ಅನ್ನು ಹೀಗೆ ಸೇರಿಸಿದ್ರೆ ಒಂದು ದೊಡ್ಡ ಇನ್ನೊಂದು ಬೆಡ್ರೂಮ್ ಇದ್ರೊಳಗೆ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಈಗ ನಾನು ಹೆಂಡತಿ ಮಕ್ಕಳಿದ್ದೇವೆ, ಈಗ ನಮ್ಗೆ 4 ಜನಕ್ಕೆ ಸೇರಿ ಒಂದೇ ಬೆಡ್ರೂಮ್ ಇರೋದು ಇಲ್ಲಿ ಆಯ್ತಾ. ಸೊ ಆಮೇಲೆ ವೆರಿ ನೆಕ್ಸ್ಟ್ ಇದ್ದಂಥದ್ದು ಡೋರ್ಸ್. ಈ ಏನ್ ಇಲ್ಲಿ ನೋಡ್ತಾ ಇದ್ದೀರಿ ನೋಡಿ, ಇದು ನಮ್ಮ ಬಾತ್ರೂಮ್, ಇದು ಬೆಡ್ರೂಮಿನ ಡೋರ್. ಇದೆಲ್ಲ ನಾವು ಪ್ಲೈವುಡ್ ಡೋರ್ಸ್ ಅನ್ನ ರೆಡಿಮೇಡ್ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದು. ಆಮೇಲೆ ಅಲ್ಲಿ ಒಳಗಡೆ ನೋಡಿ ಹೊರಗೆ ಹೋಗ್ಲಿಕ್ಕೆ ಒಂದು ಡೋರ್ ಇದೆ. ಆಮೇಲೆ ಇದೊಂದು ಫ್ರಂಟ್ ಡೋರ್ ಇದೆ ನೋಡಿ, ಇದು ತುಂಬಾ ಡಿಸೈನ್ ಎಲ್ಲ ಚೆನ್ನಾಗಿದೆ. ಈ ಇಷ್ಟು ಡೋರ್ಗಳಿಗೆ ಟೋಟಲಿ ಸೇರಿಸಿ ಒಂದು ಹತ್ರ ಒಂದು 9,000 ರೂಪಾಯಿ ಆಗಿದೆ. ಇದಕ್ಕೆ 4,500 ರೂಪಾಯಿ. ಅದೆಲ್ಲ 2,500 ಸಾವಿರದ್ದು 2,600 2,700 ಡೋರ್ಗಳು. ಇದು JMJ ಪ್ಲೈವುಡ್ಸ್ ಅಂಡ್ ಗ್ಲಾಸ್ ಅಂಡ್ ಪ್ಲೈವುಡ್ಸ್ ಅಂತ ಇದೆ ಮಡಂತೇರಲ್ಲಿ, ಅಲ್ಲಿಂದ ಪರ್ಚೇಸ್ ಮಾಡಿದ್ದು. ಮತ್ತೆ ಇದನ್ನ ಫಿಟ್ ಮಾಡಿ ಕೊಟ್ಟಿದ್ದಕ್ಕೆ ಅವ್ರ ಆಚಾರಿ ಬಂದಿದ್ರು, ಅವ್ರ ಹೆಸರು ನಂಗೆ ಗೊತ್ತಿಲ್ಲ, ಅವರಿಗೆ 1,200 ರೂಪಾಯಿ ಅವ್ರು ತೆಕ್ಕೊಂಡಿದ್ದಾರೆ. ಒಂದು 10,000 10,500ದಲ್ಲಿ ನನಗೆ ಆ 3 ಡೋರ್ ಆಗಿದೆ. ಆಮೇಲೆ ದೊಡ್ಡ ಕೆಲಸ ಏನು ಅಂತ ಹೇಳಿದ್ರೆ ಕಿಟಕಿಗಳಿಗೆ ಗ್ಲಾಸ್ ಹಾಕುವಂಥದ್ದು. ನೋಡಿ ಇದು 1 ವೇ ಗ್ಲಾಸ್ ಅನ್ನ ಹಾಕಿದ್ದೇವೆ ನಾವು. ಪ್ರತಿ ಕಿಟಕಿಗೆ 3 ಡೋರ್ ಇದೆ. ನೋಡಿ ಇಲ್ಲಿ ಕಾಣ್ತಿದೆ ಅಲ್ಲ ನಿಮ್ಗೆ, ನೋಡಿ ಇದು ಕಲರ್ ನೋಡಿ, ಇದಕ್ಕೆ ಏನು ಕಲರ್ ಹೊಡೆದಿದ್ದೇವೆ ಅದೇ ಕಲರ್ ಇದ್ದು ಮೆಟಲ್, ಇದು ಅಲ್ಯೂಮಿನಿಯಂ ಡೋರ್ಸ್. ಸೊ ಇದಕ್ಕೆ ನಾವು ಗ್ಲಾಸ್ ಹಾಕಿರೋದು 1 ವೇ, ಅಂದ್ರೆ ಒಳಗಿಂದ ಹೊರಗೆ ಕಾಣುತ್ತದೆ, ಹೊರಗಿನವರಿಗೆ ಒಳಗೆ ಏನಿದೆ ಅಂತ ಕಾಣುವುದಿಲ್ಲ. ಪ್ರತಿ ಕಿಟಕಿಗೂ 3 ಡೋರ್ ಇದೆ. ಇಂತ 5 ಕಿಟಕಿಗಳು ದೊಡ್ಡ ದೊಡ್ಡ ಕಿಟಕಿಗಳಿದೆ, ಮತ್ತೆ ಚಿಕ್ಕ ಕಿಟಕಿ, ಮತ್ತೆ ಬಾತ್ರೂಮ್ ಇದು ಕಿಟಕಿಗೆ ಚಿಕ್ಕ ಏನು ಗ್ಲಾಸ್ ಹಾಕಿದ್ದಾರೆ ನೋಡಿ. ಸೊ ಇದು ಹಾಕಿದ್ದಾರೆ. ಅದರ ಜೊತೆಗೆ ನೋಡಿ ಅಟ್ರಾಕ್ಟಿವ್ ಆಗಿರುವಂತ 2 ನಮ್ಮ ಬಾತ್ರೂಮ್ ಇದು ಡೋರ್ ನೋಡಿ, ತುಂಬಾ ಎಲ್ಲರಿಗೆ ಅದು ಭಾರಿ ಇಷ್ಟ, ಎಷ್ಟು ಚಂದ ಆಗಿದೆ ಅಂತೇಳಿ ಇಲ್ಲಿ ಬಂದು ಹೇಳ್ತಾ ಇದ್ರು. ಆ ಡೋರ್ ಈ ಡಿಸೈನ್ ನಾವೇ ಸೆಲೆಕ್ಷನ್ ಮಾಡಿದ್ದು, ತುಂಬಾ ಕಳಿಸಿ ಕೊಟ್ಟರು ಅವ್ರು ಯಾವ್ದು ಬೇಕು ಅಂತೇಳಿ, ನಾನೇ ಸೆಲೆಕ್ಷನ್ ಮಾಡಿ ಕೊಟ್ಟು. ಒಂದು ಬಾತ್ರೂಮ್ ಇದು ಆತರ ಇದೆ ನೋಡಿ, ಅದು ಫೈಬರ್ ಇದೆ ಆಕ್ಚುಲಿ. ಅದರ ನಂತರ ಇನ್ನೊಂದು ಬಾತ್ರೂಮ್ ಡೋರ್ ನೀವು ನೋಡಿದ್ರೆ ಇಲ್ಲ ಗೊತ್ತಿಲ್ಲ, ಇದರದ್ದು ನೋಡಿ, ಇದು ಕೂಡ ಸಖತ್ತಾಗಿದೆ ನೋಡಿ. ಈ ಕಲರ್ಸ್ ನೋಡಿ, ಈ ತರ ಕಲರ್ ಮಾಡಿದ್ದೇವೆ. ಇದು ಅದರ ಜೊತೆಗೆ ಅಂದ್ರೆ ಇದೆಲ್ಲ ಫ್ಯಾಬ್ರಿಕೇಶನ್ ವರ್ಕ್ಸ್. ಅದರ ಜೊತೆಗೆ ಇನ್ನೊಂದು ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬನ್ನಿ ಇಲ್ಲಿ ತೋರಿಸ್ತೇನೆ. ಅಡಿಗೆ ರೂಮ್ ಅಲ್ಲಿ ನೋಡಿ ಇಲ್ಲಿ ಡೋರ್ಸ್ ಮಾಡಿದ್ದಾರೆ, 2 4 6 ಡೋರ್ಸ್ ಇದೆ. ಇದು ನಾವು ಒಳಗಡೆ ಏನು ಕಪಾಟ್ ತರ ಮಾಡ್ಲಿಲ್ಲ ಆಯ್ತಾ. ನೋಡಿ ಹೀಗೇನೆ ಉಂಟೆಲ್ಲ ಡೋರ್ಗಳು, ಬಟ್ ಇದು ತುಂಬಾ ಅಟ್ರಾಕ್ಟಿವ್ ಆಗಿ ಮಾಡಿದ್ರೆ. ಆ ಕಲರ್ ಕಾಂಬಿನೇಷನ್ ಇರ್ಬೋದು ನೋಡಿ, ತುಂಬಾ ನೀಟ್ ಆಗಿದೆ ಇದು. ಅಂಡ್ ನೋಡ್ಲಿಕ್ಕೆ ಕೂಡ ತುಂಬಾ ಚೆನ್ನಾಗಿದೆ. ನನಗೆ ಇದೆಲ್ಲ ಸೇರಿ ಸಾಧಾರಣ ಒಂದು 50,000 - 60,000 ಏನಾಗಿದೆ. ಅವ್ರದ್ದು ಇನ್ನು ಬಿಲ್ ನಾನು ಪೇ ಮಾಡಿಲ್ಲ. ಹರೀಶ್ ಕಾವಲಕಟ್ಟೆ ಅವ್ರದ್ದು ಫ್ಯಾಬ್ರಿಕೇಶನ್ಸ್. ನಿಮ್ಗೆ ಯಾರ್ದೇ ನಂಬರ್ಸ್ ಬೇಕಾದ್ರೂ ನಾನು ಖಂಡಿತ ನೀವು ಕಮೆಂಟ್ ಹಾಕಿ ನಾನು ಕೊಡ್ತೀನಿ. ಇದೆಲ್ಲ ಸೇರಿ 50,000 - 60,000 ರೂಪಾಯಿಯಲ್ಲಿ ಮುಗಿದೋಗಿದೆ. ಆ ನಂತರ ತುಂಬಾ ಜನರಿಗೆ ಕ್ಯೂರಿಯಾಸಿಟಿ, ನನ್ನ ಹತ್ರ ನಂಬರ್ ಕೊಡಿ ಅಂತ ಕೇಳಿದ್ದು ಈ ಸೀಲಿಂಗ್ ವರ್ಕ್ ನವನಿಗೆ. ಇಡೀ ಮನೆ ಓವರ್ ಆಲ್ ಎಲ್ಲ ಫುಲ್ಲು ಮನೆಗೆ ಸೀಲಿಂಗ್ ವರ್ಕ್ ಹಾಕಿದ್ದೇವೆ. ಈ ಸೀಲಿಂಗು ಸಾಧಾರಣ ಅದೇ 480 ಸ್ಕ್ವೇರ್ ಫೀಟ್ ಕಂಪ್ಲೀಟ್ ಸೀಲಿಂಗ್. ಬಾತ್ರೂಮ್ಗೆ ಕೂಡ ನಾವು ಸೀಲಿಂಗ್ ಹಾಕಿದ್ದೇವೆ. ಈ ಸೀಲಿಂಗಿಗೆ ನನಗೆ ಟೋಟಲಿ ಮೆಟೀರಿಯಲ್ ಮತ್ತೆ ಲೇಬರ್ ಚಾರ್ಜು ಎಲ್ಲ ಸೇರಿ ಟೋಟಲಿ 35,000 ಆಗಿದೆ. 35,000. ಅವ್ರ ಹೆಸರು ಅದು ಕೂಡ ದೇವದಾಸ್ ಅಡ್ಡಿಯರ್ ಅವರೇ ಅವ್ರನ್ನ ಕಳಿಸಿದ್ದು. ಅವರು ಕೂಡ 2 ಡೇಸ್ ಅಲ್ಲಿ ಮಾಡಿಕೊಟ್ಟು ಹೋಗಿದ್ದಾರೆ. ಸೊ ಯೋಗೀಶ್ ಅಂತ ಅವ್ರ ಹೆಸರು. ಇದು ಕಂಪ್ಲೀಟ್ ಅಂದ್ರೆ ಬಹುಶಃ ಒಂದು 70 ರೂಪಾಯಿ ಏನೋ ಬೀಳುತ್ತೆ ಸ್ಕ್ವೇರ್ ಫೀಟ್ಗೆ, 70-75 ರೂಪಾಯಿ ಏನೋ ಬೀಳುತ್ತೆ. ತುಂಬಾ ನೀಟಾಗಿ ಮಾಡಿಕೊಟ್ಟು ಹೋಗಿದ್ದಾರೆ. ಅದರಿಂದ ನಿಮಗೆ ಹೊರಗಡೆಯಿಂದ ನೋಡುವಾಗ ಮನೆ ಒಂಥರ ರೆಸಾರ್ಟ್ ತರ ಕಾಣಿಸುತ್ತೆ. ನಿಮಗೆ ಒಳಗಡೆ ಬಂದ ನಂತರ ಕಂಪ್ಲೀಟ್ ಇದೊಂಥರ ಟ್ಯಾರಿಸ್ ಮನೆ ಇದ್ದಾಗೆ ಕಾಣುತ್ತದೆ. ಸೊ ಎಲ್ಲ ಫಿನಿಶಿಂಗ್ ಇದೆಲ್ಲ ಆದ ನಂತರ ನೋಡಿ ಸಿಮೆಂಟ್ ಎಷ್ಟು ಹೋಗಿದೆ ನನಗೆ ಗೊತ್ತಿಲ್ಲ, ಲೋಡ್ ಗಟ್ಲೆ ಸಿಮೆಂಟ್ ಹೋಗಿದೆ. ಮತ್ತೆ ಹೊಯ್ಗೆ ಒಂದು ಏನ್ ಹೇಳ್ತಾರೆ, 1 ಪಿಕಪ್ ಸಾಕು 2 ಪಿಕಪ್ ಸಾಕು ಅಂತ ಹೇಳಿ ತಂದು ಎಷ್ಟು ಸಿಮೆಂಟು ಹೊಯ್ಗೆ ಹೋಗಿದೆ ಅಂತ ಗೊತ್ತಿಲ್ಲ. ಆಮೇಲೆ 2 ಪಿಕಪ್ ಜಲ್ಲಿ ಹೋಗಿದೆ, 3/4 ಇಂಚಿದು ಜಲ್ಲಿ 2 ಪಿಕಪ್ ಹೋಗಿದೆ. ಆಮೇಲೆ ಇದು ಇಲ್ಲಿ ನೋಡಿ ಮನೆ ಚಂದ ಕಾಣ್ಲಿಕ್ಕೆ ಇಲ್ಲೆಲ್ಲ ನಾವು ಈ ತರ ಗಾರ್ಡನ್ ಮಾಡಿದ್ದೇವೆ. ಇದು ಸಾಧಾರಣ
2.5 x 1.5 ಫೀಟ್ ಇದು ಒಂದು ಮ್ಯಾಟ್, ಇದು ಮ್ಯಾಟ್ ಸೈಜ್, ಇದು ಒಂದು ಮ್ಯಾಟಿಗೆ 100 ರುಪೀಸ್ಗೆ ಕೊಟ್ಟಿದ್ದಾರೆ. ಅಂಥದ್ದು ಒಂದು 35 ಮ್ಯಾಟ್ ತಂದ್ವಿ, ಒಂದು 3,500 ರೂಪಾಯಿ ಆಯ್ತು. ಮತ್ತೆ ಈ ಗಿಡಗಳು ಇದೆಲ್ಲ ತಂದು ಇಲ್ಲಿ ಇದು ಎಲ್ಲ ಪ್ಲಾಂಟೇಶನ್ ಮಾಡಿದೆಲ್ಲ ನಾವೇ ಮಾಡಿದ್ದು, ನಾವೆಲ್ಲ ಬಂದಿದ್ವಲ್ಲ ನಾವೇ ಮಾಡಿದ್ದು. ಆಮೇಲೆ ಪೇಂಟ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನೋಡಿ ಈ ತರ ಒಂದು ಇದು ಕೊಟ್ಟರು ಎಲ್ಲದಕ್ಕೂ, ಅದೊಂಥರ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಇದೆಲ್ಲ ಅವರ ಪೇಂಟಿಂಗ್ನವರ ಕ್ರಿಯೇಟಿವಿಟಿ. ಆಮೇಲೆ ಇನ್ನೊಂದು ದೊಡ್ಡ ಖರ್ಚು ಬೀಳುವುದೇನು ಅಂತ ಹೇಳಿದ್ರೆ ನಿಮಗೆ ವೈರಿಂಗು ಮತ್ತೆ ಪ್ಲಂಬಿಂಗು. ಹತ್ರ ನನಗೆ ಒಂದು 1 ಲಕ್ಷ ಸಮಥಿಂಗ್ ಬಿದ್ದಿದೆ, ವೈರಿಂಗು ಮತ್ತೆ ಪ್ಲಂಬಿಂಗಿಗೆ ಅವರದ್ದು ಬಿಲ್ಲು. ಆಮೇಲೆ ನಾವು ಪ್ಲಂಬಿಂಗ್ ಐಟಮ್ ಎಲ್ಲ ನಾವು ತಂದದ್ದು, ಅದಕ್ಕೆಲ್ಲ ಆಗುವಾಗ ಒಂದು 1,10,000 ತನಕ ಬಿದ್ದಿದೆ. ಆಮೇಲೆ ಈಚೆ ಬನ್ನಿ, ಇದೊಂದು ಬೋರ್ಡು ನೋಡಿ, ಇದು ಮನೆ ಗೃಹ ಪ್ರವೇಶ. ಅವತ್ತು ಮನೆ ನಂಬರ್ ಆಗಿರ್ಲಿಲ್ಲ, ಇದಕ್ಕೆ ಮನೆ ನಂಬರ್ ಹಾಕ್ಲಿಕ್ಕೆ ಆಗ್ಲಿಲ್ಲ. ಈಗ ಮನೆ ನಂಬರ್ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇದಕ್ಕೆ 2,800 ರೂಪಾಯಿ ತಗೊಂಡಿದ್ದಾರೆ. ಈ ಒಂದು ಇದು ಮಾಡಿದಕ್ಕೆ ತುಂಬಾ ಚಂದ ಮಾಡಿದ್ದಾರೆ. ಇದೆಲ್ಲ ಮಂಗಳೂರಲ್ಲಿ ಮಾಡಿದ್ದು. ಓವರಲ್ ಆಗಿ ನಾನೇನು ಹೇಳುದು ಅಂತ ಹೇಳಿದ್ರೆ, ಟೋಟಲಿ ನನಗೆ ಇದಕ್ಕೆ ಒಂದು 8.5 ಲಕ್ಷದಲ್ಲಿ ಕಂಪ್ಲೀಟ್ ಕೆಲಸ ಮುಗಿಸಿದ್ದೇನೆ ನಾನು. ಬಹುಶಃ ನಿಮ್ಮ ಜಾಗ, ನಿಮ್ಗಿರುವಂತ ಸೈಟು ಎಲ್ಲಿಯಾದ್ರೂ ಲೆವೆಲ್ ಪ್ಲೇಸ್ ಅಲ್ಲಿ ಇದ್ದು ಎಲ್ಲ ಈ ಮೆಟೀರಿಯಲ್ಸ್ ತರೋಕೆ ಈಸಿ ಆಗ್ತದೆ ಅಂತ ಹೇಳಿ ಆದ್ರೆ ನಿಮಗೆ ಸಾಧಾರಣ ಒಂದು 6.5 ಇಂದ 7 ಲಕ್ಷದಲ್ಲಿ ಈ ಮನೆ ಕಂಪ್ಲೀಟ್ ಆಗಿ ಮಾಡ್ಬೋದು. ಕಂಪ್ಲೀಟ್ ಆಗಿ ನೆಲ, ಈಗ ನಾವು ಕಾಂಕ್ರೀಟ್ ಹಾಕಿದ್ದೇವೆ, ಕೆಲವು ಇಂಟರ್ಲಾಕ್ ಹಾಕ್ತಾರೆ. ಸೊ ಒಂದು 6 ರಿಂದ 7 ಲಕ್ಷದಲ್ಲಿ ಈ ಮನೆ ಮಾಡ್ಬೋದೇನ. ಬಟ್ ನನಗೆ ಮಾತ್ರ 8.5 ಲಕ್ಷ ರೂಪಾಯಿ ಆಗಿದೆ. 8.5, 9 ಒಳಗಡೆ ಅಷ್ಟು ಎಲ್ಲಿ ಆಗಿದೆ. ಇದು AC ಒಂದು ಹಾಕಿದ್ದೇನೆ, ಯಾಕಂದ್ರೆ ಸೆಕೆ ಟೈಮಲ್ಲಿ ಕೂತ್ಕೊಳ್ಳಿಕ್ಕೆ. ಇದು AC ನಮ್ಮ ಮನೆಯಲ್ಲಿ ಹೊಸತು ತಂದದಲ್ಲ, ಮಂಗಳೂರು ಆಫೀಸಲ್ಲಿ ಇತ್ತು, ಅದನ್ನೇ ಇಲ್ಲಿಗೆ ಶಿಫ್ಟ್ ಮಾಡಿದ್ದು. ಮತ್ತೆ ಇಂಟರ್ನೆಟ್ಗೆ ಏರ್ಟೆಲ್ ಫೈಬರ್ ಹಾಕೊಂಡಿದ್ದೇನೆ, ಕೇಬಲ್ ಹಾಕ್ಲಿಲ್ಲ ನಾನು. ನೋಡಿ ಅಲ್ಲಿದೆಲ್ಲ ಎಕ್ಸ್ಟ್ರೀಮ್ ಏರ್ ಫೈಬರ್ ಅಂತ ಇಂಟರ್ನೆಟ್ ಇದೆ. ಯಾಕಂದ್ರೆ ಈಗ ಮಕ್ಕಳು ಎಲ್ಲ ಕಾಲೇಜ್ ಹೋಗ್ತಾರೆ, ಮಗ ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದಾನೆ, ಈಗ ಮಗಳು ಕೂಡ ಕಂಪ್ಯೂಟರ್ ಸೈನ್ಸ್ ತಗೊಂಡಿದ್ದಾಳೆ. ಆಗಿರೋ ಅವರಿಗೆಲ್ಲ ಇಂಟರ್ನೆಟ್ ತುಂಬಾ ಆಗತ್ತೆ. ಮತ್ತೆ ಇಲ್ಲಿಂದ ಲೈವ್ ಮಾಡಬೇಕು, ಇನ್ನೊಂದು ಮತ್ತೆ ನಮ್ಮ ಜೀವನ, ನಮ್ಗೆ ಇನ್ಕಮ್ ಸೋರ್ಸ್ ಇರೋದು ಲೈವ್ ಇಂದಲ್ಲ, ಅದಕ್ಕೆ ನಾವು ಇಂಟರ್ನೆಟ್ ಹಾಕೊಂಡಿದ್ದು. ಮತ್ತೆ ಟಾಂಕಿ ನೋಡಿ, 1,000 ಲೀಟರ್ ಕೆಪಾಸಿಟಿಯ ಟಾಂಕಿ ಅದು ಅಲ್ಲಿದೆ ನೋಡಿ. ಸೊ ಅದು ಎಷ್ಟಪ್ಪ, 3 ಲೇಯರ್ ಪ್ರೊಟೆಕ್ಷನ್, 3 ಲೇಯರ್ ಇದು ಟಾಂಕಿ ಅದು. ಮತ್ತೆ ನೀರೆಲ್ಲ ಮೇಲೆ ಹೋಗ್ತದೆ ಡೈರೆಕ್ಟ್. ಅಲ್ಲಿ ಮೇಲೆ ಟಾಂಕಿ ಇರೋದ್ರಿಂದ ನಮ್ಗೆ 1 ಲಕ್ಷ ಲೀಟರ್ ಇದು ಟಾಂಕಿ ಇಲ್ಲಿ ಮೇಲೆ ಮಾಡಿದ್ದಾರೆ. ಅದರಿಂದಾಗಿ ನೀರು ಡೈರೆಕ್ಟ್ ಕೊಟ್ಟಿದ್ದಾರೆ, ನೀರೆಲ್ಲ ನೀಟಾಗಿ ಹೋಗ್ತಾ ಇದೆ. ಇನ್ನೇನು ಮತ್ತೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಇದು ನೋಡಿ ಇಲ್ಲಿ ಈ ಕಿಟಕಿಯ ಮೇಲೆ ಇದೆರಡು ಮಾಡಿದೇವಲ್ಲ, ಇದೆರಡು ಮಾಡಿದ್ದೇವೆ. ಆಮೇಲೆ ಅಲ್ಲಿ ಮೇಲೆ ನೋಡಿ ಈ ಪಾನ್ಗೋಡೆ ಆದ ನಂತರ ಶೀಟ್ ಹಾಕಿದ್ದೇವೆ, ಇಲಿಗಳೆಲ್ಲ ಒಳಗೆ ಬರಬಾರದು ಅಂತೇಳಿ. ಅದಕ್ಕೆಲ್ಲ ಒಂದು 12,000 ರೂಪಾಯಿ. ಅದು ಒನ್ಸ್ ಅಗೇನ್ ಅವರು ನಮ್ಮ ನವೀನ್ ಇಂಜಿನಿಯರಿಂಗ್ ವರ್ಕ್ಸ್ನವರು ತಗೊಂಡಿರೋದು. ಸೊ ಟೋಟಲಿ ನಮಗೆ ಒಂದು 8.5 ಲಕ್ಷ ರೂಪಾಯಿಯಲ್ಲಿ ಇದೊಂದು ಸುಂದರವಾದ ಮನೆ ಆಗಿದೆ. ಸೊ ಇಲ್ಲಿ ಬನ್ನಿ, ಗೀತಾ ಒಳಗಿದ್ದಾಳೆ. ಈಗ ನಾನು ಕೂಡ 3-4 ಸಲ ವಾರಕ್ಕೆ, ಈಗ ಜಾಸ್ತಿ ನಾನು ಇಲ್ಲೇ ಇರ್ತೇನೆ, ಯಾಕಂದ್ರೆ ತುಂಬಾ ಖುಷಿ ಆಗ್ತದೆ ಇಲ್ಲಿ ಬಂದು ಇರ್ಲಿಕ್ಕೆ. ಒಂಥರ ಒಂದು ರೆಸಾರ್ಟ್ ಅಲ್ಲಿ ಇದ್ದ ತರದ್ದು ಒಂದು ವಾತಾವರಣ. ಆಮೇಲೆ ಮನೆ ಯಾವ ತರ ಸೆಟ್ ಮಾಡಿದ್ದೇನೆ ಇಲ್ಲಿ ನೋಡಿ, ಇಲ್ಲಿ ಮಕ್ಕಳದು ಇದೆಲ್ಲ ಟೇಬಲ್ ಎಲ್ಲ ಸೆಟ್ ಮಾಡಿದ್ದೇನೆ. ಇಲ್ಲಿ ಕೂತ್ಕೊಂಡು ನಮ್ಮ ಅಂಜಲಿ ಅವರು ಲೈವ್ ಮಾಡೋದು. ಇಲ್ಲಿ ಲೈಟ್ಸ್ ಎಲ್ಲ ಹಾಕ್ಲಿಲ್ಲ, ನನಗೆ ಎಲ್ಲ ಕಂಪ್ಯೂಟರ್ ಸೆಟ್ ಮಾಡಿ ಕೊಟ್ಟಿದ್ದೇನೆ. ಇಲ್ಲೇ ಕ್ಯಾಮ್ರಾ ಇಟ್ಕೊಂಡು ನೋಡಿ, ಇಲ್ಲಿ ಆಡಿಯೋ ಮಿಕ್ಸರ್ ಎಲ್ಲ ಇಟ್ಟಿದ್ದೇನೆ. ಇಲ್ಲಿ ಕೂತ್ಕೊಂಡು ಮಗಳು ಲೈವ್ ಮಾಡ್ತಾಳೆ. ಅವಳಿಗೆ ಒಂದು ಲ್ಯಾಪ್ಟಾಪ್ ಇದೆ. ಈ ಲ್ಯಾಪ್ಟಾಪ್ ಅಲ್ಲಿ ನೋಡಿ, ಇದರಲ್ಲಿ ಟ್ರ್ಯಾಕ್ ಹಾಕೊಂಡು ಲೈವ್ ಮಾಡ್ತಾ ಇರ್ತಾಳೆ. ಪಕ್ಕದಲ್ಲಿ ಒಂದು ಚೇರ್ ಇಟ್ಟಿದ್ದೇನೆ. ಇದು ನನ್ನ ಮಗ ಏನು ಒಂದು ಎಲ್ಲ ಮಾಡ್ತಾ ಇರ್ತಾನೆ ಇಲ್ಲಿ ಕಂಪ್ಯೂಟರ್ ಸೈನ್ಸ್. ಅದಕ್ಕೆ ಅವರಿಗೆ ಮಕ್ಕಳಿಗೆ ಅಂತ ಒಂದು ಟೇಬಲ್ ಮಾಡಿದೆ. ನಾನು ಅದೇ ಅಲ್ಲ, ಒನ್ಸ್ ಅಗೇನ್ ಹೇಳೋದು, ನೀವು ಇದೇ ಪ್ಲಾನ್ ಅಲ್ಲಿ ಮನೆ ಕಟ್ಟೋದಾದ್ರೆ ಇನ್ನೊಂದು ಬೆಡ್ರೂಮ್ಗೆ ಪ್ಲಾನ್ ಮಾಡಿ, ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನೋಡಿ, ಇದು ನಾನು ಬೆಡ್ರೂಮ್ ತೋರಿಸ್ಲಿಲ್ಲ, ಇದು ನಮ್ಮ ಬೆಡ್ರೂಮ್ ಇರುವಂತದ್ದು. ಸೊ ಇದು ತುಂಬಾ ದೊಡ್ಡದಿದೆ ಬೆಡ್ರೂಮ್. ಇದರ ಜೊತೆಗೆ ಇಲ್ಲಿರುವಂತ ಟಾಯ್ಲೆಟ್ ಕೂಡ ನಿಮ್ಗೆ ತುಂಬಾ ದೊಡ್ಡದು ನೋಡಿ. ಬಹುಶಃ ಒಂದು ಇಡೀ ಮನೆಗೆ, ಇಷ್ಟು ದೊಡ್ಡ ಮನೆಗೆ ಒಂದೇ ಟಾಯ್ಲೆಟ್ ಸಾಕಾಗ್ತದೆ. ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ, ಇಲ್ಲಿ 2 ಟಾಯ್ಲೆಟ್ ಮಾಡಿದ್ವಿ. ಯಾಕೆ ನನ್ಗೊಂದು ಕನಸಿತ್ತು, ಇನ್ನೊಂದು ಮನೆ ನಮ್ಗೆ ಕಟ್ಟೋಕಾಗುತ್ತಾ ಗೊತ್ತಿಲ್ಲ. ಹಾಗಿರುವಾಗ ನನಗೆ ಹೆಂಡತಿ ಮಕ್ಕಳಿಗೆ ಇರುವ ಸ್ವಲ್ಪ ಎಲ್ಲ ವ್ಯವಸ್ಥೆ ಚೆನ್ನಾಗಿರ್ಲಿ ಅಂತ ಹೇಳಿ ಸಾಲ ಮಾಡಿ ಕಟ್ಟಿದ್ರು. ಇದೊಂದು ಡಿಸೈನ್ ನೋಡಿ, ಈ ತರ ಡಿಸೈನ್ ಮಾಡಿ ಈ ತರ ಮಾಡಿದ್ದೇವೆ. ಮತ್ತೆ ಇಲ್ಲಿ ನಾನು ವೆಸ್ಟರ್ನ್ ಕಾಂಪೌಂಡ್ ಹಾಕಿದ್ದೇವೆ. ಇದು ಇಲ್ಲಿ ಶವರು, ಮತ್ತೆ ಇಲ್ಲಿ ನೋಡಿ ನೀರಿದ್ದು ಇದು ಮಿಕ್ಸರ್ ಇದೆಲ್ಲ ಹಾಕಿದ್ದೇವೆ, ಆಯ್ತಾ. ಸೊ ಅದನ್ನ ನಾನು ಹೇಳೋದು, ಈ ತರದ್ದು ಮನೆ ನೀವು ಕಟ್ತೀರಿ ಅಂತ ಹೇಳಿ ಆದ್ರೆ 2 BHK ಪ್ಲಾನ್ ಮಾಡಿ. ಇದು ಟಾಯ್ಲೆಟ್ ಒಂದನ್ನೇ ಮಾಡಿ 2 BHK ಪ್ಲಾನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇದೊಂದು ಗೀತನ ದೊಡ್ಡಣ್ಣನ ಗಿಫ್ಟ್ ಇದು. ಮತ್ತೆ ಇದೆಲ್ಲ ಎಂತ ಹೇಳ್ತದೆ, ಬೆಡ್ ಇದು ಗೀತನ ದೊಡ್ಡಣ್ಣನ ಗಿಫ್ಟ್. ಈ ಮಂಚ ನನ್ನ ಅಮ್ಮ ಕೊಟ್ಟಿದ್ದು,
ತುಂಬಾ ಗಟ್ಟಿ ಇರುವಂತ ಮಂಚ ಇದು. ಇದು ಅಮ್ಮ ಕೊಟ್ಟಿದ್ದು. ಆಮೇಲೆ ತುಂಬಾ ಗಿಫ್ಟ್ಸ್ ಬಂದಿದೆ ಆಯ್ತಾ. ಅದು ನಮ್ಮ ಅಂಜಲಿದು ಬ್ಲಾಗ್ ನೋಡಿ, ಅದರಲ್ಲಿ ಗೊತ್ತಾಗ್ತದೆ ನಿಮ್ಗೆ. ತುಂಬಾ ಗಿಫ್ಟ್ ಎಲ್ಲ ಬಂದಿದೆ. ಅಂದ್ರೆ ನಾವೇ ಹೊರಗಿಂದ ಯಾರನ್ನ ಕರೆಯಲ್ಲ, ತುಂಬಾ ಸಿಂಪಲ್ ಆಗಿ ಮಾಡಿದ್ದು ಇದು ಗೃಹ ಪ್ರವೇಶ ಎಲ್ಲ. ಹಾಗೆ ಗೀತಾ ಇದ್ದಾಳೆ. ಅಲ್ಲೇ ಗೀತಾ, ಹೇಗೆ ಆಗ್ತಾ ಉಂಟು ಹೊಸ ಮನೆ? ನಿನ್ನ ಒಂದು ನಾವು ಮದುವೆ ಆಗಿ ಒಂದು 19 ವರ್ಷ ಆಯ್ತು ಸ್ನೇಹಿತರೆ. ನಮಗೆ ಮನೆ ಅಂತ ಇರ್ಲಿಲ್ಲ. 19 ವರ್ಷ ಕೂಡ ನಾವೊಂದು 10 ಊರು ಅಲೆದಿದ್ದೇವೆ. ಮಕ್ಕಳು ಸ್ಕೂಲಿಗೆ ಹೋಗೋಕೆ ಶುರು ಮಾಡಿದ್ಮೇಲೆ ಒಂದೇ ಊರಲ್ಲಿ ನೆಲೆ ಆದ್ದು, ಇಲ್ಲಿ ಮಾಲಾಡಿಯಲ್ಲಿ. ಗೀತನಿಗೆ ಎಂತ ಅನ್ನಿಸ್ತದೆ ತಗಾಗ ಹೇಳು ಹೊಸ ಮನೆ. ನನ್ನೇ ವಿಡಿಯೋ ಮಾಡ್ತಾನೆ, ಹೇಳು ಮಾರ್ರೆ. ಖುಷಿ ಆಗ್ತದೆ ತುಂಬಾ. ಹ. ಮತ್ತೆಂತ ಹೇಳುದು, ನೀವೀಗ ವಿಡಿಯೋ ಮಾಡಿ ಹೇಳಿದ್ರೆ ನನಗೆ ಹೇಳಲಿಕ್ಕೆ ಆಗ್ತದ? ಮನೆಯ ವಾತಾವರಣ ಹೇಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ. ಹ. ಎಲ್ರು ಹೇಳ್ತಾರೆ, ಕೇಳ್ತಾರೆ ನನ್ನಲ್ಲಿ ಬರುವಾಗೆಲ್ಲ, ಹ. ಅಲ್ಲಿ ಬೋರ್ ಆಗುದಿಲ್ವಾ, ಬೋರ್ ಆಗುದಿಲ್ವಾ, ಮತ್ತೆಂತ ಇಲ್ಲಿ ಯಾರಿಲ್ಲಲ್ಲ ಹಾಗೆ ಎಲ್ಲ. ಹ. ಆದ್ರೆ ಇಲ್ಲಿ ನಾವು ಇರುವವರಿಗೆ ಅನ್ಸುದು ತುಂಬಾ ಖುಷಿ ಆಗ್ತದೆ. ಸಂಜೆ ಹೊತ್ತು ತುಂಬಾ ಗಾಳಿ, ಹ. ಮತ್ತೇನು ಎಂತ ಹೇಳ್ತೇವೆ ಅದಕ್ಕೆ, ಒಂಥರ ಪ್ರಶಾಂತವಾದ ವಾತಾವರಣ. ಮನೆಗಳೆಲ್ಲ ಬೇರೆ ಇಲ್ಲದ್ರಿಂದ ಇರ್ಬೋದು, ತುಂಬಾ ಪ್ರಶಾಂತವಾಗಿದೆ. ನೀವು ಈಗ ನಮ್ಗೆ ಅನಿಸೋದು ಈ ಕೆಲಸ ಬಿಸಿ ಎಲ್ಲ ತಲೆ ಹಾಳಾದಾಗ ಎಲ್ಲಾರು ದೂರ ಹೋಗಿ ಸೈಲೆಂಟ್ ಆಗಿ ಇರ್ಬೇಕಪ್ಪ ಅಂತೇಳಿ. ಈಗ ಶ್ರೀಮಂತರೆಲ್ಲ ರೆಸಾರ್ಟ್ಗಳೆಲ್ಲ ಅಥವಾ ಅವ್ರದ್ದು ಏನು ತೋಟದ ಮನೆಗಳೆಲ್ಲ ಮಾಡ್ಕೊಂಡು ಇಟ್ಟಿರ್ತಾರೆ, ಫಾರ್ಮ್ ಹೌಸ್ ಅಂತೆಲ್ಲ ಮಾಡಿ ಇಟ್ಟಿರ್ತಾರೆ. ಯಾಕಂದ್ರೆ ಅವ್ರಿಗೆ ಬಿಸ್ನೆಸ್ ಎಲ್ಲ ಅದಿಲ್ಲ, ಬ್ಯುಸಿಯಾಗಿ ಹೋಗಿರುವ ಅಂತೇಳಿ. ಈಗ ನೀವು ಮಡಿಕೇರಿ ಆ ಕಡೆ ಎಲ್ಲ ಹೋದ್ರೆ ಪ್ರೈವೇಟ್ ರೆಸಾರ್ಟ್ಗಳೆಲ್ಲ ಸಿಗುತ್ತೆ. ಸೇಮ್ ಫೀಲ್ ನಿಮ್ಗೆ ಇಲ್ಲಿ ಆಗುವಂಥದ್ದು. ಮನೆಯಲ್ಲಿ ಇದ್ದೇವೆ ಅಂತ ಅನಿಸೋದಿಲ್ಲ, ಅಂತ ರೆಸಾರ್ಟ್ ಅಲ್ಲಿ ಇರೋ ತರ ಅನ್ನಿಸ್ತದೆ ನಮಗೆ. ಮತ್ತೆ ಈಗ ನಾಳದು ಹುಣ್ಣಿಮೆ ದಿನ ನಾವು ಇಲ್ಲೊಂದು ಪ್ಲಾನ್ ಮಾಡಿದೀವಿ. ಏನಂತ ಹೇಳಿದ್ರೆ ಕುಕ್ಕಿಂಗ್ ವಿತ್ ಇದು ಮೂನ್ ಲೈಟ್ ಅಂತ ಹೇಳಿ. ಇಲ್ಲಿ ಹೊರಗಡೆ ಜಾಗ ಇದೆಯಲ್ಲ, ಸಂಜೆ ಆಗೋಗಿ ಎಂತ ಖುಷಿ ಆಗ್ತದೆ ಗೊತ್ತಾ. ನವಿಲುಂಟು ತುಂಬಾ. ನವಿಲ್ ನೋಡದವರು. ಹೌದು, ನವಿಲು ನೋಡದವ್ರು ಯಾರಾದ್ರೂ ಇದ್ರೆ ನಮಗೆ. ಎಸ್, ತುಂಬಾ ಮನೆಯಲ್ಲಿ ಇದ್ಕೊಂಡು ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ನಾವು ಇದೇ ತರ ಮನೆ ಕಟ್ಟಬೇಕು ಸರ್, ನಮ್ಗೆ ಪ್ಲಾನ್ ಕೊಡಿ, ಬಜೆಟ್ ಪ್ಲಾನ್ ಕೊಡಿ ಅಂತ ಹೇಳಿದವರಿಗೆ ಬಹುಶಃ ಈ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತಾ ಇದೀವಿ. ಅದು ಒಂದೇ ಸಜೆಷನ್, ಒನ್ಸೊಗೆ ಹೇಳ್ತಾ ಇದ್ದೀನಿ ನಾನು, ಎರಡು ಬೆಡ್ರೂಮ್ ಮಾಡ್ಕೊಳ್ಳಿ. ತುಂಬಾ ಆರಾಮಾಗಿ ನಿಮ್ಗೂ ಮಕ್ಕಳಿಗೆ ಇರ್ಬೋದು. ಕಡಿಮೆ ಖರ್ಚಲ್ಲಿ ಒಂದು 8.5 ಲಕ್ಷದಲ್ಲಿ 2 BHK ಮನೆ ಇಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಹೇಳಿದ್ರೆ ನನಗೆ ಇವಾಗ ಇದು ಕನಸ ಅಂತ ಆಗ್ತಾ ಇದೆ. ನಾನು ನಂದೇ ಮನೆನ ಅಂತ ಆಗ್ತಾ ಇದೆ ನೋಡಿ. ಒಳಗೆ ಬರುವಾಗೆಲ್ಲ ತುಂಬಾ ನೀಟ್ ಆಗಿದೆ, ಕ್ಲೀನ್ ಆಗಿದೆ. ಈ ಮನೆ ನಿಮ್ಗೆ ನೋಡಿದ್ರೆ ಹತ್ರ ಒಂದು 15 ಲಕ್ಷ ಖರ್ಚಾಗಿದೆ ಅಂತ ಅಂದ್ಕೊಳ್ತಾರೆ ಎಲ್ಲರೂ ಕೂಡ. ಎಲ್ಲರೂ ಹೇಳೋದು ಅದೇನೆ, 15 ಲಕ್ಷ ಖರ್ಚಾಯ್ತಾ, 20 ಲಕ್ಷ ಖರ್ಚಾಯ್ತಾ ಅಂತ ಕೇಳ್ತಾರೆ. ಬಟ್ ಒಂದು 8-8.5 ಲಕ್ಷದಲ್ಲಿ, ಅದೇ ನೀವೇನಾದ್ರು ಜಾಗ ಲೆವೆಲ್ ಇದ್ರೆ ಒಂದು 7 ಲಕ್ಷ ರೂಪಾಯಿಯಲ್ಲಿ ಈ ಮನೆಯನ್ನ ಕಟ್ಬಹುದು. ಆದ್ರೆ ಒಂದೇ ಒಂದು ಕಿವಿ ಮಾತು, ನೀವೇ ಸ್ವತಃ ಅಲ್ಲಿ ನಿಂತು ಕೆಲಸ ಮಾಡಿಸ್ಬೇಕು. ನೀವೆಲ್ಲ ಕೂತ್ಕೊಂಡು, ನಾನು ಕಳ್ಕೊಂಡದ್ದು ತುಂಬಾ ಅಂತ ಹೇಳಿದೆಲ್ಲ, 1-1.5 ಲಕ್ಷ ರೂಪಾಯಿ ನಾನು ಕಳ್ಕೊಂಡಿದ್ದೇನೆ ಈ ಮನೆಯಲ್ಲಿ. ಯಾಕಂತ ಹೇಳಿದ್ರೆ ನಾನು ಮಂಗಳೂರಲ್ಲಿ ಇರ್ತಾ ಇದ್ದೆ, ನನಗೆ ಬರ್ಲಿಕ್ಕೆ ಟೈಮ್ ಇರ್ತಾ ಇರ್ಲಿಲ್ಲ. ಗೀತನಿಗೆ ಒಬ್ಬಳಿಗೆ ಬಂದು ಕೆಲಸ ಮಾಡಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅದರಿಂದಾಗಿ ಕೆಲಸದವ್ರನ್ನ ಅವ್ರಿಗೆ ಐಡಿಯಾ ಇರೋದಿಲ್ಲ ಹೇಗೆ ಮಾಡ್ಬೇಕು ಅಂತ. ಸೊ ಅದರಿಂದಾಗಿ ಏನೇನೋ ಮಾಡ್ತಾರೆ. ಆಮೇಲೆ ನೋಡಿ, ಇದೇ ಒಂದು ಉದಾಹರಣೆ ಹೇಳ್ತೇನೆ. ಈ ಗೋಡೆಯನ್ನ ನಾನು ಬರುವಾಗ ಇದು ಕಂಪ್ಲೀಟ್ ಗೋಡೆ ಕಟ್ಟಿ ಆಗಿತ್ತು. ಇದನ್ನ ಮತ್ತೆ ಬುಡದಿಂದ ತೆಗೆಸಿ ನಾನು ಕಟ್ಟಿಸಿದ್ದೆ ಈ ಗೋಡೆ. ಯಾಕಂತ ಹೇಳಿದ್ರೆ ಅದು ನಾವಲ್ಲಿ ಇಲ್ಲದಿದ್ರೆ ಕೆಲಸ ಸರಿಯಾಗಿ ಆಗುದಿಲ್ಲ. ಅದರಿಂದಾಗಿ ಎಲ್ಲ ತುಂಬಾ ಕಳ್ಕೊಂಡಿದ್ದೇನೆ. ಅದು ಬಿಟ್ಟರೆ ಒಂದು 7 ಲಕ್ಷ ರೂಪಾಯಿಯಲ್ಲಿ ಬ್ಯೂಟಿಫುಲ್ ಆಗಿರುವಂತ ಮನೆ ಕಟ್ಬೋದು. ನಿಮ್ಗೆ ಯಾರಾದ್ರೂ ಈ ಮನೆ ಬಂದು ನೋಡ್ಬೇಕು, ನಾವು ಕಣ್ಣಾರೆ, ಈಗಲೇ ತುಂಬಾ ಜನ ಬರ್ತಾ ಇದ್ದಾರೆ ನನ್ನ ವಿಡಿಯೋ ನೋಡಿ, ತುಂಬಾ ಜನ ವಿಸಿಟ್ ಕೊಡ್ತಾರೆ. ಅದರಿಂದಾಗಿ ನಿಮ್ಗೆ ಯಾರಿಗಾರು ನೋಡ್ಬೇಕು ಅನಿಸಿದ್ರೆ ನೀವು ಖಂಡಿತ ನಮ್ಮ ನಂಬರ್ ನಿಮಗೆ ಗೊತ್ತು, ಕಾಲ್ ಮಾಡಿ ಬನ್ನಿ. ನೀವು ಯಾವ ಟೈಮಲ್ಲಿ ಬರ್ತೀರಿ ಮನೆ ನೋಡ್ಲಿಕ್ಕೆ ಅಂತ ಹೇಳುವಾಗ ಖಂಡಿತ ನಾವು ಮೊದಲೇ ಹೇಳಿ ಬನ್ನಿ. ನಾವು ಯಾಕಂದ್ರೆ ಇಲ್ಲಿ ಮನೇಲಿ ಯಾರು ಇರೋದಿಲ್ಲ, ಮಕ್ಕಳೆಲ್ಲ ಕಾಲೇಜಿಗೆ ಹೋಗ್ತಾರೆ. ಗೀತನಿಗೆ ಇಲ್ಲಿ ಶಾಪ್ ಇದೆ, ಅವ್ರು ಶಾಪ್ಗೆ ಹೋಗ್ತಾರೆ. ಮತ್ತೆ ನಾನು ಇರೋದು ಮಂಗಳೂರಲ್ಲಿ. ಅದರಿಂದ ನಾನು ಇಲ್ಲಿ ಬರ್ತಾ ಇರ್ತೇನೆ, ಬರೋದು ಹೋಗುದು ಇದೇ ಆಯ್ತು ಈಗ ಕೆಲಸ. ಸೊ ನೀವು ಫೋನ್ ಮಾಡಿ ಬನ್ನಿ, ನಾವು ಖಂಡಿತವಾಗೂ ಇಲ್ಲಿ ಬಂದು ಎಲ್ಲ ನಿಮ್ಗೆ ಇಡೀ ಮನೆಯನ್ನ ಕಣ್ಣಾರೆ ನೋಡ್ಬೋದು. ಆಲ್ ದಿ ಬೆಸ್ಟ್. ಎಲ್ಲ ಬಾಡಿಗೆಯಲ್ಲಿ ಇರುವಂತವರಿಗಿಂತ ಒಂದು ಮನೆ ಕನಸು ಬೇಗ ಆಗ್ಲಿ ಅಂತ ಹೇಳ್ಕೊಳ್ತೇವೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್.